ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಯಲ್ಲಮ್ಮ ಚಿಟ್ಟಿ, BA ಸೆಕೆಂಡ್ ಇಯರ್ KCD ಕಾಲೇಜ್ನಲ್ಲಿ ಓದ್ತಿದ್ದೇನೆ. ಬಸವಣ್ಣನ ನೆನೆದಿನಣ್ಣ ತನು ಬದಲಾಯಿತು, ಬಸವಣ್ಣನ ನೆನೆದಿನಣ್ಣ ಮನ ಬದಲಾಯಿತು, ಬಸವಣ್ಣನ ನೆನೆದಿನಣ್ಣ ಭಾವ ಬದಲಾಯಿತು. ಕಲಿದೇವಯ್ಯ ನಿಮ್ಮ ಶರಣ ಮಹಾಮಹಿಮ ಸಂಘ ಬಸವಣ್ಣನ ನೆನೆದು ಎನ್ನ ಸರ್ವಾಂಗಣ ಲಿಂಗವಾಯ್ತೆಣ್ಣಯ್ಯ. ಬಸವ ಸಮಿತಿ ಧಾರವಾಡ, ಕಲಬುರಗಿ, ಬೆಂಗಳೂರು ಹಾಗೂ ಬಸವ ಕೇಂದ್ರ ಧಾರವಾಡ ಸಹಯೋಗದಲ್ಲಿ ನಡೆಯುವ ಆನ್ಲೈನ್ ಅರವಿನ ಮನೆ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 108 ಶರಣ ಸಿದ್ದರಾಮೇಶ್ವರ ಗುರುಕರಣ ಸಂಪಾದನೆ. ಶುಭ ಸಂಕಲ್ಪಗಳಿಗೆ ಸಾಕ್ಷಿಯಾಗಿ, ಜ್ಞಾನದ ಬೆಳಕಿಗೆ ದಾರಿಯಾಗಿ, ಮನಸ್ಸಿನ ಶಾಂತಿ ಮತ್ತು ಸಮೃದ್ಧಿಗಾಗಿ ಸರ್ವಶಕ್ತನ ಅನುಗ್ರಹವನ್ನು ಪ್ರಾರ್ಥನೆ ಮೂಲಕ ಈ ಸಮಾರಂಭಕ್ಕೆ ಮಂಗಳಕರವಾದ ಆರಂಭವನ್ನು ನೀಡೋಣ. ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲು ಕುಮಾರಿ ಸೃಷ್ಟಿ ಹೂಗಾರ್ ಅವರನ್ನು ಆಹ್ವಾನಿಸುತ್ತೇನೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಪರಮಸ್ವರೂಪನು ತಾನಂತೆ, ಅರಿಯಲು ಭಕ್ತಿಯು ಬೇಕಂತೆ. ಒಲಿದರೆ ಪಾವನವಂತೆ, ಒಲಿದರೆ ಪಾವನವಂತೆ. ಸಂಸಾರದ ಭಯ ಅವಗಿಲ್ಲಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಗುರುವಿಗೆ ಸಮನಾರಿಲ್ಲಂತೆ, ಗುರುಪಾದವನಂಬಿರಬೇಕಂತೆ. ದೃಢತೆಯು ತನಗಿರಬೇಕಂತೆ, ದೃಢತೆಯು ತನಗಿರಬೇಕಂತೆ. ಧೃತಿಗೆಡದೆ ತಾನಿರಬೇಕಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಜ್ಞಾನವೇ ತನ್ನುಸಿರಾಗಿಹುದು, ಉಸಿರಲು ಪಾವನವಾಗುವುದು. ಸೇವೆಯೇ ಸಾಧನೆಯಾಗಿಹುದು, ಸೇವೆಯೇ ಸಾಧನೆಯಾಗಿಹುದು. ಗುರು ಕರುಣೆ ಧನ್ಯನ ಮಾಡುವುದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಶರಣಾಗತರನು ಕಾಯುವನು, ಪರಮಾನಂದವನುಣಿಸುವನು. ನಿಜ ಭಕ್ತಿಗೆ ಗುರು ಭಾಗುವನು, ನಿಜ ಭಕ್ತಿಗೆ ಗುರು ಭಾಗುವನು. ಭವಜಲಧಿ ದಾಟಿಸಿ ಕಾಯುವನು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಧನ್ಯವಾದಗಳು. ಮಂಗಳಕರ ಪ್ರಾರ್ಥನೆಯ ಮೂಲಕ ಈ ಸಮಾರಂಭಕ್ಕೆ ಶುಭಾರಂಭ ನೀಡಿದ ಸೃಷ್ಟಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಈ ವಚನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಡಾಕ್ಟರ್ ಶಂಭು ಹೆಗ್ಡಾಳ್ ಸರ್, ಉಪನ್ಯಾಸಕರು, CSI ಕಾಮರ್ಸ್ ಕಾಲೇಜ್ ಧಾರವಾಡ. ಅವರಿಗೆ ಎಲ್ಲ ಶರಣರ ಪರವಾಗಿ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ವಚನಗಳ ಬೆಳಕಿನಲ್ಲಿ ಮನಸ್ಸುಗಳನ್ನು ಒಂದಾಗಿಸುವ ಈ ಪವಿತ್ರ ವಚನ ಸಮಾರಂಭಕ್ಕೆ ಆಗಮಿಸಿದ ಹಾಗೂ ಅಂತರ್ಜಾಲತಾಣದಲ್ಲಿ ವೀಕ್ಷಿಸುತ್ತಿರುವ ಸಮಸ್ತ ಶರಣು ಬಂಧುಗಳಿಗೆ ಭಕ್ತಿಪೂರ್ವಕ ಸ್ವಾಗತ, ಸುಸ್ವಾಗತ. ಎನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದದ ಧೂಳಾಗುವ ಭಾಗ್ಯವನ್ನು ಕರುಣಿಸು ಕೂಡಲ ಸಂಗಮ ದೇವಾ. ಈಗ ಇಂದಿನ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 108 ಶರಣ ಸಿದ್ದರಾಮೇಶ್ವರರವರ ಸಂಪಾದನೆ ಕುರಿತು ಉಪನ್ಯಾಸ ನೀಡಬೇಕಾಗಿ ಡಾಕ್ಟರ್ ಶಂಭು ಹೆಗ್ಡಾಳ್ ಸರ್ ಅವರಲ್ಲಿ ವಿನಂತಿಸುತ್ತೇನೆ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ. ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿಶಿವ ಶರಣರನ್ನು ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ
ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಯಾವತ್ತೂ ಸದಸ್ಯರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದ ಅಡಿಯಲ್ಲಿ ಶೂನ್ಯ ಸಂಪಾದನೆಯ ಅನುಭವ ಮಾಲಿಕೆಯ 108ನೆಯ ಉಪನ್ಯಾಸ ಚಿಂತನೆ. ಇವತ್ತು ನಾವು ಶೂನ್ಯ ಸಂಪಾದನೆಯ ಒಟ್ಟು 21 ಉಪಸಂಪಾದನೆಗಳಲ್ಲಿ ಈಗ ನಾವು ಕಳೆದ ವಾರ 9 ಸಂಪಾದನೆಗಳನ್ನು ಮುಗಿಸಿ ಗ್ರಂಥದಲ್ಲಿರ್ತಕ್ಕಂಥ 10ನೇ ಸಂಪಾದನೆ ಗೋಳೂರು ಸಿದ್ಧವೀರಣ್ಣೊಡೆಯರು ರಚಿಸಿದ ಈ ಶೂನ್ಯ ಸಂಪಾದನೆ ಗ್ರಂಥದ 10ನೇ ಭಾಗ, 10ನೇ ಕಾಂಡ ಅಥವಾ 10ನೇ ಸಂಪಾದನೆ, ಅದು ಸಿದ್ಧರಾಮೇಶ್ವರನ ಗುರುಕರುಣ ಅಂತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ಬರ್ತದೆ. ಒಟ್ಟು 21 ಸಂಪಾದನೆಗಳನ್ನು ಒಳಗೊಂಡಂಥ ವಿಭಾಗಗಳನ್ನು ಒಳಗೊಂಡಂಥ ಈ ಗ್ರಂಥದಲ್ಲಿ ಈಗ ನಾವು 10ನೇ ವಿಭಾಗಕ್ಕೆ ಅಂದರೆ 10ನೇ ಸಂಪಾದನೆಗೆ ಸಿದ್ಧರಾಮೇಶ್ವರನ ಗುರುಕರುಣ ಅಂತಕ್ಕಂಥ ಸಂಪಾದನೆಗೆ ಇವತ್ತು ಹೋಗ್ತಾ ಇದ್ದೇವೆ. ಕಳೆದ ವಾರದಲ್ಲಿ ನಾವು ಮಹಾಮನೆಯಲ್ಲಿ ನಡೀತಕ್ಕಂಥ ಅನುಭವಗೋಷ್ಠಿ ಭಾಳ ಸುದೀರ್ಘವಾಗಿ ನಡೀತದೆ. ಮಡಿವಾಳ ಮಾಚಿತಂದೆಗಳ ಸಂಪಾದನೆಯಲ್ಲಿ, ಅದಕ್ಕಿಂತ ಹಿಂದೆ ಚನ್ನಬಸವಣ್ಣವರ ಸಂಪಾದನೆ, ಬಸವೇಶ್ವರರ ಅನುಗ್ರಹ ಸಂಪಾದನೆ, ಚನ್ನಬಸವಣ್ಣವರ ಅನುಗ್ರಹ ಮಾಡಿದಂಥ ಸಂಪಾದನೆ, ಇವೆಲ್ಲವೂ ಸಿರೀಸ್ ಬಂದಾಗ ಭಾಳ ದಿವಸ ಇದು ಅನುಭವಗೋಷ್ಠಿ ಒಂದೇ ದಿನ ನಡೆದಿದ್ದಲ್ಲ ಇದು ಅಂತ. ನಿತ್ಯ ಈ ಅನುಭವಗೋಷ್ಠಿ ನಡೆದಿತ್ತು. ಮಡಿವಾಳ ಮಾಚಿತಂದೆಗಳ ಸಂಪಾದನೆಯಲ್ಲಿ ಭಾಳ ತಾತ್ವಿಕವಾಗಿ ಚಿಂತನೆ ನಡೀತದೆ. ಅಲ್ಲೆಲ್ಲ ಶರಣರು ಇರ್ತಾರೆ. ಸಿದ್ದರಾಮೇಶ್ವರರು ಪ್ರಭುದೇವರ ಜೊತೆಗೆ ಬಂದಿರ್ತಾರೆ. ಅವರು ಅನುಭವಗೋಷ್ಠಿಯಲ್ಲಿ ಇರ್ತಾರೆ. ಆದರೆ ಅನುಭವಗೋಷ್ಠಿಯಲ್ಲಿ ಇದ್ದರೂ ಕೂಡ ಅಷ್ಟು ಸಕ್ರಿಯವಾಗಿ ಸಿದ್ದರಾಮೇಶ್ವರ ಅನುಭವಗೋಷ್ಠಿಯಲ್ಲಿ ಅವರ ಪಾತ್ರಗಳು ಬಂದಿರೋದಿಲ್ಲ ಇಲ್ಲಿವರೆಗೆ. ಚನ್ನಬಸವಣ್ಣವ್ರು ಬಂದರು, ಬಸವಣ್ಣವ್ರು ಬಂದರು, ಮಡಿವಾಳ ಮಾಚಿತಂದೆಗಳು ಬಂದರು, ಪ್ರಭುದೇವರು ಬಂದರು. ಆವಾಗ ನಡಕ್ಕೆ ಅವರು ಒಮ್ಮೆ ಇವರೊಮ್ಮೆ ಬಂದು ಸಿದ್ದರಾಮೇಶ್ವರನ. ಆದರೆ ಈ ಸನ್ನಿವೇಶ ನೋಡಿದಾಗ ಇನ್ನೂ ಪ್ರಭುದೇವರು ಸಿದ್ದರಾಮೇಶ್ವರರನ್ನು ಈ ಶರಣ ಸಂಕುಲಕ್ಕೆ, ಸಮಸ್ತ ಸಂಕುಲಕ್ಕೆ ಇನ್ನೂ ಪರಿಚಯ ಮಾಡಿಕೊಟ್ಟಿಲ್ಲ ಅಂತನೂ ಕರ್ಕೊಂಬಂದಾರ. ಬಂದಗಳೇ ಈ ಚರ್ಚೆ ಚಾಲೂ ಆಗೈತಿ. ಸಿದ್ದರಾಮೇಶ್ವರರು ಇದನ್ನೆಲ್ಲವನ್ನು ನೋಡ್ತಾರೆ. ನೋಡಿ ಭಾಳ ಖುಷಿ ಆಗ್ತಾರೆ. ಅವರು ಖುಷಿಯಾಗಿ ಹೇಳ್ತಾರೆ. ಇಲ್ಲಿ ಈ ಸಂಪಾದನೆಯಲ್ಲಿ ಪ್ರಾರಂಭ ಆಗೋದು ಮೊದಲನೇ ಕಂದ ಪದ್ಯ. ಶಿವಯೋಗಿ ಸಿದ್ಧರಾಮಗೆ ಅವಿರಳ ಶಿವಲಿಂಗ ದೀಕ್ಷೆಯಂ ಸಂತಸದಿಂ ಭುವಿಯರಿಯೇ ಚೆನ್ನ ಬಸವಂ ತವೆ ಇತ್ತುದ ಪೇಳ್ವೆ ಶರಣ ಜನ ಮುದವೈದಲ್ ಅಂತ. ಈ ಸಂಪಾದನೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಥೀಮ್ ಏನು ಅಂತಂದರೆ, ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಮಹಾಮನೆಯಲ್ಲಿ ಸಮಸ್ತ ಶರಣ ಸಂಕುಲದಲ್ಲಿ ಲಿಂಗ ದೀಕ್ಷಾ ಕಾರ್ಯಕ್ರಮ ನಡೀತದೆ. ಶಿವಲಿಂಗ ದೀಕ್ಷೆಯಂ ಸಂತಸದಿಂ ಭುವಿ ಎರಿಯೇ ಚೆನ್ನಬಸವಂ ತವೆ ಇತ್ತುದ. ಯಾರಿಂದ? ಶಟಸ್ಥಲ ಚಕ್ರವರ್ತಿ, ಶಟಸ್ಥಲ ಜ್ಞಾನಿ ಚನ್ನಬಸವಣ್ಣವರಿಂದ ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಲಿಂಗದೀಕ್ಷಾ ಪ್ರಸಂಗ ಈ ಒಂದು ಸಂಪಾದನೆಯಲ್ಲಿ ಬರುತ್ತೆ. ಇದು ಭಾಳ ಶರಣ ಸಾಹಿತ್ಯ ಸಿದ್ಧಾಂತ ಅಥವಾ ಶರಣ ತತ್ವಜ್ಞಾನದ ಇದರಲ್ಲಿ ಮಾರ್ಗದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಸಿದ್ಧಾಂತ ಇದು ಲಿಂಗದೀಕ್ಷೆ. ಲಿಂಗದೀಕ್ಷಾ ಒಂದು ಅನುಸರಣೆ ಅಥವಾ ಆ ಸಂಸ್ಕಾರ ಪ್ರತಿಯೊಬ್ಬ ಶರಣಧರ್ಮೀಯರಲ್ಲಿ, ಲಿಂಗಾಯತ ಧರ್ಮೀಯರಲ್ಲಿ, ಲಿಂಗಾಯತ ತತ್ವ ಸಿದ್ಧಾಂತವನ್ನು ಒಪ್ಕೊಂಡವರಿಗೆ ಅತಿ ಅವಶ್ಯಕವಾಗಿ ಆಗಲೇಬೇಕಾದಂಥ ಸಂಸ್ಕಾರ ಇದು. ಆ ಪ್ರಸಂಗವನ್ನು ಮೊದಲನೇ ಸಂಪಾದನೆಕಾರರಲ್ಲಿ ಈ ಪ್ರಸಂಗ ಬಿಟ್ಟು ಹೋಗಿರುತ್ತೆ. ಈಗ 4 ಸಂಪಾದನೆಗಳಲ್ಲಿ ಈ ಪ್ರಸಂಗ ಇರೋದಿಲ್ಲ. ಈ ಪ್ರಸಂಗ ಇಲ್ಲದೆ ಅಂದರೆ ಅಪೂರ್ಣ ಆಗುತ್ತಲ್ಲ ಅನ್ನೋ ಕಾರಣಕ್ಕಾಗಿ ತದನಂತರ ಬಂದಂಥ ಸಂಪಾದನೆಗಳಲ್ಲಿ ಈ ಪ್ರಸಂಗ ಬರುತ್ತೆ. ಈ ಗೋಳೂರು ಸಿದ್ಧವೀರಣ್ಣವರು ಈ ಪ್ರಸಂಗವನ್ನು ಮಾಡಿಕೊಂಡಿದ್ದಾರೆ.
ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಸೊನ್ನಲಾಪುರದಲ್ಲಿ ಪ್ರಭುದೇವರು ಭೇಟಿಯಾದಾಗ ಅವರು ಈ ಸ್ಥಾವರ ಲಿಂಗಗಳ ಪೂಜಕರಾಗಿ ಕೆರೆಕಟ್ಟೆಗಳನ್ನು ಕಡಿಸಿ ಸಮಾಜದ ಹಿತ ಕಾರ್ಯವನ್ನು ಮಾಡ್ತಕ್ಕಂಥ ಜನೋಪಯೋಗಿ ಕಾರ್ಯಗಳನ್ನು ಮಾಡ್ತಾ ದೇವಾಲಯಗಳನ್ನು ಕಟ್ಟಿಸಿ ಆ ಸಂಪೂರ್ಣವಾಗಿ ಸಾಕ್ಷಾತ್ ಶಿವನ ಸ್ವರೂಪನೇ ಹನೆಗಣ್ಣೇ ಏನೋ ಉರಿಗಣ್ಣನ್ನು ಅವರು ತೆರೆದು ಅಷ್ಟು ಉಗ್ರರೂಪವಾಗಿರ್ತಕ್ಕಂಥ ಆ ಸಾಧನಾ ಮಟ್ಟದಲ್ಲಿ ಏರಿದಂಥ ಸಿದ್ದರಾಮೇಶ್ವರನ್ನ ಅವರು ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಬಂದರು. ನೋಡು, ಸ್ಥಾವರದಲ್ಲಿ ಇಲ್ಲ, ಅದು ಇಷ್ಟಲಿಂಗನೇ ಯೋಗ್ಯ, ಅದಕ್ಕೆ ಹಂಗಲ್ಲದು ಅಂತ ಅವ್ರು ಕನ್ವಿನ್ಸ್ ಮಾಡಿದಾಗ ಹಂಗಂದ್ರೆ ಏನು ಹೇಳ್ರಿ ನನಗೆ ಇನ್ನಷ್ಟು ಅಂತ ಕೇಳಿದಾಗ ಪ್ರಭುದೇವ್ರು ಹಂಗಾರೆ ನಾ ಹೇಳೋದು ಬೇಡ, ಅಲ್ಲಿ ಕಲ್ಯಾಣಕ್ಕೆ ಬರ್ರಿ, ಅಲ್ಲಿ ಬಸವಣ್ಣವ್ರು ಅದಾರ, ಅವ್ರ ಕಡೆಯಿಂದ ನಿಮಗೆ ಹೇಳಿಸ್ತೇನೆ ಅಂತ ಕರ್ಕೊಂಡು ಬಂದು ಪ್ರಸಂಗ ಅದು. ಸೊನ್ನಲಾಪುರದಿಂದ ಕರ್ಕೊಂಡು ಬಂದಿದ್ರು ಅವರು. ಇಷ್ಟೆಲ್ಲ ನಮಗೆ ಗೊತ್ತಿದೆ. ಹಿಂದೆ ಅವರ ಸಿದ್ದರಾಮೇಶ್ವರ ಮತ್ತು ಪ್ರಭುದೇವರ ಭೇಟಿಯಾದಾಗ ಏನೇನು ಆತು ಅನ್ನೋದು ನಾವು ನೋಡಿದ್ವಿ. ಕೊನೆಗೆ ಏನು ಹೇಳಿ ಕರ್ಕೊಂಬಂದಿದ್ರು ಅವ್ರು ಕಲ್ಯಾಣಕ್ಕೆ, ಇದನ್ನು ಹೆಚ್ಚಿನ ವಿವರಣೆ ಬೇಕಂದ್ರೆ ಅಲ್ಲಿ ಬರ್ರಿ ಹೋಗೋಣ ಅಂತ ಕರ್ಕೊಂಬಂದರು. ಇವರು ಬಂದರು, ಕಲ್ಯಾಣ ಪ್ರವೇಶ ಆಯಿತು. ಕಲ್ಯಾಣ ಪ್ರವೇಶ ಪ್ರಸಂಗದಲ್ಲಿ ಶಾಸನಗಳನ್ನು ಓದಿದ್ವಿ. ಮುಂದೆ ಮಡಿವಾಳ ಮಾಚಿತಂದೆಗಳು ಬಂದರು. ಇದನ್ನೆಲ್ಲ ನೋಡ್ಕೊಂತ ಸಿದ್ದರಾಮೇಶ್ವರ ಇದ್ದರು. ಕಡಿಕೆ ಅಂದ್ರೆ ಅವರು, ಆಯ್ತು ಇಷ್ಟೆಲ್ಲ ಆತು, ನನಗೆ ಏನು ಹೇಳಿ ಕರ್ಕೊಂಬಂದಿದ್ರಲ್ಲ ಆ ವಿಷಯನೇ ಬಂದಿಲ್ಲಲ್ಲ ಇನ್ನು ಅಂತಂತಾರೆ ಅವರು ಸಿದ್ದರಾಮೇಶ್ವರ. ಇದು ಪ್ರಸಂಗ. ನೀವು ನನ್ನ ಏನು ಹೇಳಿ ಕರ್ಕೊಂಬಂದಿದ್ರಿ, ಮತ್ತು ಆ ವಿಷಯನ ಬರಲಿಲ್ಲಲ್ಲ. ಇಲ್ಲಿವರೆಗೂ ಅವರು ಸುಮ್ಮಿದ್ರು. ಎಲ್ಲ ಆಯಿತು, ತತ್ವಜ್ಞಾನದ ಎಲ್ಲ ಚರ್ಚೆಗಳಾಯ್ತು, ಆನಂದ ಆಯಿತು ಎಲ್ಲ. ಆದರೆ ಈ ಚರ್ಚೆಯಲ್ಲಿ ನಾ ಕೇಳಿದ್ದು ಬರ್ಬೋದು ಅಂತ ಕಾಯ್ಕೊಂತ ಕುಂತ್ರವರು, ಆ ಚರ್ಚೆ ಬರಲಿಲ್ಲ. ಅಲ್ಲಿ ಬರಲಿಲ್ಲ ಅನ್ನೋತ್ಲಿ ಏನು ಮಾಡಿದ್ರು ಅವರು, ಮತ್ತು ಅವರಾಗಲೇ ಹೇಳಿಲ್ಲ ಅಂದ್ರೆ ಮತ್ತು ನಾವರ ಕೇಳಬೇಕಲ್ಲ ಅಂತ ಕೇಳಲಿಕ್ಕೆ ಪ್ರಾರಂಭ. ಅದೆಂತೊಂದಡ ಪ್ರಭುದೇವರು, ಬಸವರಾಜದೇವರು, ಚೆನ್ನಬಸವರಾಜದೇವರು, ಮಡಿವಾಳ ಮಾಚಿತಂದೆಗಳು, ಮುಖ್ಯವಾದ ಅಸಂಖ್ಯಾತ ಮಹಾಪುರಾತನರು ಮಹಾನುಭಾವ ಗೋಷ್ಠಿಯಂ ಮಾಡುತ್ತಿರ್ಪ ಪ್ರಸ್ತಾವದಲ್ಲಿ, ಅದನ್ನ ಪ್ರಸ್ತಾವನೆಯೊಳಗೆ ಹಿಂಗೆ ಹೇಳ್ಯಾರ, ನಾ ಹೇಳಿದ್ದು ಇಷ್ಟೊತ್ತನ. ಪರಶಿವ ಯೋಗೀಶ್ವರನಪ್ಪ ಸಿದ್ದರಾಮಯ್ಯ ದೇವರು ಪ್ರಭುದೇವರ ಕೂಡೆ ಅವ್ರ ಜೋಡಿ, ನೀವು ನಿಮ್ಮ ಕರಸ್ಥಲದ ಲಿಂಗದ ನಿಜವ ಅವರೇನ ಕರಸ್ಥಲದೊಳಗೆ ಐತಲ್ಪ, ಇದನ್ನು ಪೂಜೆ ಮಾಡಬೇಕು, ಆ ದೇವಾಲಯದ ಸ್ಥಾವರ ಅಲ್ಲ ಅಂತ ಹೇಳಿದ್ರಲ್ಲ. ನೀವು ನಿಮ್ಮ ಕರಸ್ಥಲದ ಲಿಂಗದ ನಿಜವ ಬಸವರಾಜ ದೇವರಿಂದ ಹೇಳಿಸಿಹೆವೆಂದು ನಾ ಕೇಳಿದ್ನಿ. ಹಂಗಾರೆ ಹೇಳ್ರಿ ಅದು ಏನಾದ್ರೂ ನಿಜ ಏನು ಅನ್ನೋದು. ನೀವೇನು ಹೇಳಿದ್ರಲ್ಲಿ, ನಾ ಹೇಳೋದು ಬೇಡ, ಅಲ್ಲೇ ಬಸವಣ್ಣವ್ರದಾರ ಕಲ್ಯಾಣಕ್ಕೆ ಹೋಗೋ ನೋಡಿ, ಅಲ್ಲಿ ಹೇಳಿಸ್ತೇನೆ ಅವ್ರ ಕಡೆಯಿಂದ ಅಂತ ಹೇಳಿಸೆವೆಂದು ಕರೆದುಕೊಂಡು ಬಂದಿರಿ. ಇದನ್ನು ಅವರ ಬರೆದಿದ್ದೆ. ಅದು ಯಾರು ಸಿದ್ದವೀರನ್ ನೋಡ್ಯಾರು ಬರೆದಂತ. ಆ ಲಿಂಗದ ನಿಜಮಂ ಎನಗೆ ನಿರೂಪಿಸೆಂದು ಭಿನ್ನಯಿಸುವ ಪ್ರಸ್ತಾವದ ವಚನ. ಅದಕ್ಕೆ ಅವ್ರು ಏನು ಮಾಡಿಬಿಟ್ರು, ಇವರಂತೂ ಹೇಳಿಲ್ಲ, ಮೋಸ್ಟ್ಲಿ ಮರ್ತಿರ್ಬೇಕು ಕಡಬಡ್ನ್ಯಾಗ, ಇನ್ನು ಎಲ್ಲ ಆತಲ್ಲ, ಇನ್ನು ನಾವು ಕೇಳ್ಬೇಕಿನ್ನು ಅಂತ ಅವರು ಕೇಳಿದ್ರು. ನೋಡ್ರಿ, ಈ ನಿಟ್ಟಿನೊಳಗೆ ಸಿದ್ದರಾಮೇಶ್ವರರು ಯಾವ ರೀತಿ ಪ್ರಶ್ನೆ ಹಾಕ್ತಾರೆ ಅವರಿಗೆ. ಅಯ್ಯ, ಕಾಯಲಿಂಗವೋ, ಕಾಯ ಅಂದರೆ ಶರೀರ, ಕಾಯಲಿಂಗವೋ, ಕಾಯದಲ್ಲಿ ಸಾರಿಪ್ಪ ಲಿಂಗವೋ. ನೋಡ್ರಿ, ಪ್ರಾಣಲಿಂಗವೋ, ಪ್ರಾಣದಲ್ಲಿ ಸಾರಿಪ್ಪ ಲಿಂಗವೋ, ಜ್ಞಾನಲಿಂಗವೋ, ಜ್ಞಾನದ ಮೊನೆಯಲ್ಲಿ ಬೆಳಗುವ ಲಿಂಗವೋ. ನನಗೆ ವ್ಯತ್ಯಾಸ ಹೇಳ್ರಿ ಅಂತಾರ. ಲಿಂಗ ಪ್ರಾಣಲಿಂಗವೆಂತೆಂದರಿಯನು. ನಿಮ್ಮ ಕಾಯದ ಕರಸ್ಥಲವ ಸಾರಿದ ಲಿಂಗ ಪ್ರಾಣದೊಳಗೆ ವೇದ್ಯವಾದ ಪರಿಯನ್ನುಪದೇಶಿಸಿ ಕೃಪೆಯ ಮಾಡ ಪ್ರಭುವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದು ಅತ್ತ ಇತ್ತ ಸುತ್ತಾಡಲೇ ಇಲ್ಲ ಅವರು, ನೇರವಾಗಿ ಪ್ರಶ್ನೆ ಕೇಳಿದರು ಅವರು. ಇಲ್ಲಿ ಉಪಾಸನೆಗೆ ಇರುವುದು
ಉಪಾಸನೆಗೆ ಇರುವುದು ಎರಡು ಮಾರ್ಗ. ಏನು ಈ ಎರಡು ಮಾರ್ಗ ಯಾವುದು? ಒಂದು ಉಪಾಸನೆ ನಿಂತಿರುವುದು ಲಿಂಗ. ಲಿಂಗ ಅಂದರೆ ಇದು ಶರಣರ ದೃಷ್ಟಿಯಲ್ಲಿ ಇದು ಅನಂತದ ಹೆಸರು. ಅದು ಇನ್ಫಿನಿಟ್ ಅಂತ ಏನು ಕರಿತೀವಲ್ಲ, ಆ ಇನ್ಫಿನಿಟ್ಟಿಗೆ ಹೆಸರು ಕೊಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಶರಣರು ಅದಕ್ಕೆ ಲಿಂಗ ಅಂತ ಕರೆದ್ರು. ದ ನೇಮ್ ಆಫ್ ದ್ಯಾಟ್ ಇನ್ಫಿನಿಟ್ ಅಂತೇನಂತೇವಲ್ಲ, ಅದರ ಹೆಸರು ಶರಣರ ಪಾರಿಭಾಷಿಕತೆಯಲ್ಲಿ ಕೋಶದಲ್ಲಿ ಅದಕ್ಕೆ ಎಷ್ಟಂಥ ಹೆಸರು ಲಿಂಗ. ಲಿಂಗ ಎನ್ನುವುದು ಇದು ಅನಂತದ ಹೆಸರು. ಈ ಲಿಂಗದಲ್ಲಿ ನಮಗೆ ಬರೋದು ಅನೇಕ ಒಂದು ದೇವಾಲಯಗಳಿರ್ತಕ್ಕಂಥ ಗುಡಿಯ ಲಿಂಗ, ಅದು ಸ್ಥಾವರ ಲಿಂಗ. ಇದನ್ನು ನಾವು ಭಾಳ ಸ್ಪಷ್ಟತೆಯಿಂದ ಅರ್ಥ ಮಾಡ್ಕೋಬೇಕು. ಈ ಸಿದ್ದರಾಮೇಶ್ವರ ಗುರುಕರ್ಣ ಇದೇನೈತಲ್ಲ, ಇದು ಸಂಪಾದನೆ ಇಲ್ಲಿಗೆ ನಾವು ಇದು ನಮ್ಮ ಹೃದಯ ಭಾಗ. ಶೂನ್ಯ ಸಂಪಾದನೆ ಹೃದಯ ಭಾಗ. ಇದು ಇಲ್ಲಿ ಎಲ್ಲ ಸಂಶಯಗಳಿಗೆ ಮತ್ತು ಪ್ರಶ್ನೆಗಳಿಗೆ ಉತ್ತರ. ಲಿಂಗ ಯಾಕೆ ಧರಿಸ್ಬೇಕು? ನಮ್ಮ ಶರೀರವೇ ಲಿಂಗ ಆದಾಗ, ನಮ್ಮ ಅಂಗವೇ ಲಿಂಗಮಯ ಆದಾಗ, ಶರೀರ ಆ ಸ್ಥಿತಿ ಪರಿವರ್ತನೆ ಆದಮೇಲೆ, ಹೌದಾ, ಪರಿವರ್ತನೆ ಆದಮೇಲೆ ಈ ಶರೀರದ ಮೇಲೆ ಲಿಂಗ ಧರಿಸ್ಕೊಂಡ ಯಾಕಿರಬೇಕು? ಪ್ರಾಣವೇ ಲಿಂಗವಾಗಿ ಚರಿಸುವಂತನ್ಯಾಗ, ಹೌದಾ, ಭಾವದಲ್ಲಿ ನಮಗೆ ಭಾವಲಿಂಗ ಇದ್ದಾಗ, ಅರಿವಿನಲ್ಲಿ ಭಾವಲಿಂಗ ಇದ್ದಾಗ, ಈ ತೋರುವ ಲಿಂಗದ ಅವಶ್ಯಕತೆ ಏನೈತಿ? ಒಳಗೆ ನಾವು ಪರಿವರ್ತನೆ ಆಗಿಬಿಟ್ಟೇವಲ್ಲ. ಈ ಕೆಲವು ವಾದಗಳು ಅವಾಗವಾಗ ಬರ್ತಿರ್ತಾವ್ರಿ. ಅದು ಯಾಕೆ ಬರ್ತಾವೋ ನನಗೆ ಗೊತ್ತಿಲ್ಲ. ತಿಳಿದವರು ಒಮ್ಮೊಮ್ಮೆ ಅದನ್ನು ಮಾಡ್ತಿರ್ತಾರೆ ಅನ್ನೋದು. ತಿಳಿದವ್ರಂತ ನಾವು ತಿಳ್ಕೊಂಡಿರ್ತೇವೆ. ಮತ್ತು ಹಿಂಗೆ ವಾದ ಮಾಡೋತ್ನಾಗ ಅವ್ರು ತಿಳಿದವ್ರು ಅಂತ ಕರಿಬೇಕು ಹೆಂಗೆ? ನಾವು ಈ ಪ್ರಶ್ನೆ ಕೇಳುತ್ತನೂ ಅವ್ರನ್ನ ನಾವು ತಿಳಿದವ್ರು ಅಂತ ತಿಳ್ಕೊಂಡಿರ್ತೇವೆ. ಮತ್ತು ಇದು ಕೇಳಿದ ಮೇಲೂ ಅವ್ರನ್ನ ತಿಳಿದವ್ರು ಅಂತ ಕರೆಯೋಕ್ಕಾಗೋದಿಲ್ಲ ನಾವು. ಇರಲಿ, ಎಷ್ಟೋ ಜನ ಧರ್ಮದ ಹೆಸರಿನಲ್ಲಿ ಲಿಂಗತತ್ವದ ಅನುಯಾಯಿಗಳಾಗಿರದೇ ಇದ್ದಂಥವರು ಲಿಂಗಧಾರಣೆ ಮಾಡ್ಬೇಕಂತ ನಾವು ಹೇಳೋದಿಲ್ಲ. ಅವ್ರದ್ದೊಂದು ಮಾರ್ಗ. ಯಾರು ವೇದಾಂತಿಗಳಿರಲಿ, ಮತ್ತೊಬ್ರು ಯಾರು ಇರಲಿ, ಅನ್ಯಧರ್ಮಿ, ಅವ್ರಿಗೆ ಲಿಂಗ ಇಲ್ಲ ಅಂದರೆ ಏನು ಪ್ರಶ್ನೆ ಇಲ್ಲ. ಅದನ್ನು ನಾವು ಕ್ವಶನ್ ಮಾಡೋಂಗಿಲ್ಲ. ಈಗ ಸಾಧನೆಯ ಮಾರ್ಗಗಳು ಭಾಳ ಇರ್ತಾವೆ. ಶರಣರು ಕೊಟ್ಟಂಥ ಸಾಧನೆಯ ಮಾರ್ಗದ ಕುರಿತು ನಾವು ಮಾತನಾಡುವಾಗ ನಾವು ಶರಣ ಮಾರ್ಗದಲ್ಲಿ ನಡೆಯಕತ್ತೀವಿ, ನಾವು ಲಿಂಗಾಯತ ತತ್ವಜ್ಞಾನದ ಅಡಿಯಲ್ಲಿ ಬದುಕಾಕತ್ತೀವಿ, ಅಥವಾ ಆ ಪರಂಪರೆಯಲ್ಲಿ ನಾವು ಜನ್ಮ ತಾಳಿದ್ದೇವೆ, ನಮ್ಮ ತಂದೆ ಇವನ್ನೆಲ್ಲ ಇಟ್ಟುಕೊಂಡು ನಾವು ಲಿಂಗಾಯತರು ಅಂತ ಕರ್ಕೊಂಡೋಗ್ಲಿ, ಅಥವಾ ಲಿಂಗಾಯತ ಅನ್ನೋದು ನಾವು ಶರಣರ ಧರ್ಮದ ಪರಂಪರೆಯೊಳಗೆ ಬಂದವರಂತ ಅನ್ನಿಸ್ಕೊಂಡಾದ ಮೇಲೂ ನಾವು ಅಂಗದ ಮೇಲೆ ಶರೀರ ಧರಿಸ್ಕೊಳ್ಳದೆ ಇದ್ದರೆ, ಇಷ್ಟಕ್ಕೆ ಮಾತಾಡ್ತೇನೆ ನಾನು. ನೀವು ಬೇರೆ ಪರಂಪರೆಯಲ್ಲಿ ಬಂದವರು ನೀವು ಲಿಂಗ ಕಟ್ಕೊಂಡ ಬಿಡ್ರಿ ಅಂತ ಹೇಳೋದು ನಾವು. ಅದು ಅವರವರ ಸಾಧನೆ ಮಾರ್ಗ. ಅವ್ರಿಗೆ ಏನು ಬೇಕೋ, ಯಾವ ಮಾರ್ಗ ಅನುಸರಿಸ್ಬೇಕು ಅವ್ರು ಅನುಸರಿಸಲಿ. ಬಟ್ ಇದೇ ಪರಂಪರೆಯಲ್ಲಿ ಇದ್ದಂಥವರು ಈ ಮಾರ್ಗವನ್ನು ಬಿಟ್ಟು ಅನ್ಯ ಮಾರ್ಗವನ್ನು ಹಿಡಿದೇನೈತಲ್ಲ, ಇದು ಅಪಚಾರ. ಇದು ಹಾಕ್ಕೊಡೋದು, ಇದನ್ನು ಮಾಡಬಾರ್ದು ಅನ್ನೋದು. ಇದನ್ನು ನಾವು ಮಾಡ್ತೀವಿ ಅಂದರೆ ಮಾಡೋಲ್ರ ಪ್ರಶ್ನೆ ಆದಿಲ್ಲ. ಅವರ ಅಜ್ಞಾನದಲ್ಲಿ ಏನೇನೋ ಮಾರ್ಗಗಳನ್ನು ತೊಗೊಂಡಿರ್ತಾರೆ. ಬಟ್ ಇದು ರಾಜಮಾರ್ಗ. ಇದು ಸಾಧನೆಗೆ ಅತ್ಯಂತ ರಾಜಮಾರ್ಗ ಇದ್ದಂಥದ್ದು. ಇದು ಅತ್ಯಂತ ಸುಲಭವಾಗಿರ್ತಕ್ಕಂಥ, ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ, ಹೌದಾ, ದೇವ ಮತ್ತು ಭಕ್ತನ ನಡುವೆ ನೇರವಾಗಿ ಸಂಪರ್ಕವನ್ನು ಕಲ್ಪಿಸುವಂಥ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಸಾಧನ ಮಾರ್ಗ ಇದು. ಅಜ್ಞಾನದಲ್ಲಿ ತಿಳಿಲಾರ್ದನ ಏನೋ ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಅನ್ನುವಂಥದ್ದು ಬರ್ತಲ್ಲ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ. ಅವ ನೀರೊಳಗೆ ಇರ್ತಾನೆ, ನೀರಡಿಕೆ ಆಗೈತಿ, ಅಲ್ಲೇ ನೀರೈತಿ, ಕುಡಿಬೇಕಂತ ಅವ್ನಿಗೆ ಅನಿಸ್ವಲ್ದು. ಇದು ಅಜ್ಞಾನದ ಪರಮಾವಧಿ. ಹಂಗಾಗತ್ತೆ ನಮ್ಮ ಬದುಕು. ಅದಕ್ಕೆ ಸ್ಥಾವರ ಲಿಂಗ ಒಂದು ಲಿಂಗ ಆದರೆ, ಮತ್ತೊಂದು ನಮ್ಮ ಅಂಗದ ಮೇಲೇ ಧಾರಣೆ ಮಾಡಿಕೊಂಡಂಥ ಇಷ್ಟಲಿಂಗ. ಈ ಇಷ್ಟಲಿಂಗದ ಕುರಿತು ಭಾಳ ಮಂದಿ ಇಷ್ಟಲಿಂಗದ ಕುರಿತು ಭಾಳ ಮಂದಿ ಇದು ಮೊದಲೇ ಇತ್ತು, ಆದಿತ್ತು ಅಂತ ಹೇಳ್ತಾರೆ. ಆ ಚರ್ಚೆಗೆ ನಮ್ಮ ಪ್ರಕಾರ ಇದು ಶರಣರು ಬರೋಕ್ಕಿಂತ ಮುಂಚೆ ಲಿಂಗ ಅಂದರೆ ಇದು ಗುಡಿ ಒಳಗಿರ್ತಕ್ಕಂಥ ಲಿಂಗನೇ ಇತ್ತು. ಇನ್ನು ಕೆಲವರು ಆ ಲಿಂಗಗಳನ್ನು ಬೇರೆ ಬೇರೆ ಕಡೆ ಹೋಗುವಾಗ ದೇವಾಲಯದಲ್ಲೇ ಇರ್ತಕ್ಕಂಥ ಲಿಂಗದ ಆಕಾರವಾಗಿ ಲಿಂಗವನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ರು. ಆ ಲಿಂಗವನ್ನು ಒಂದು
ಟ್ರಂಕ್ನ್ಯಾಗೋ ಅಥವಾ ಇನ್ನೊಂದು ಅವರು ನದಿ ದಂಡಿ ಮೇಲೋ ವಾಸ ಮಾಡುವಾಗ ಅವರ ಆರಾಧನೆ ಅಲ್ಲಿ ಗುಡಿ ಗುಂಡಾರಗಳು ಇರೋದಿಲ್ಲ ಅಂತ ಹೇಳೋದು ಟೆಂಪ್ರರಿ ಎಲ್ಲೆಲ್ಲಿ ವಾಸ ಮಾಡ್ತಿದ್ರು ಒಂದು ಜಾಗವನ್ನು ಅದಕ್ಕೆ ನಿರ್ಮಿಸಿ ಒಂದು ಲಿಂಗವನ್ನು ಸ್ಥಾಪಿಸಿ ಮತ್ತಲ್ಲಿ ಅವರು ಎಲ್ಲ ಅವ್ರ ಪರಿವಾರದವರು ಅದಕ್ಕೆ ಆರಾಧನೆ ಮಾಡ್ಕೊಂಡು ಹೋಗ್ತಿದ್ದು. ಇದನ್ನು ಬಿಟ್ಟರೆ ಇಷ್ಟರ ಮಟ್ಟಿಗೆ ಅದು ಏನಾಯಿತು, ಮೊಬೈಲ್ ಆಗಿತ್ತು ಸ್ಥಾವರ ಲಿಂಗ. ಆದರೆ ಈ ದೃಷ್ಟಿಯೋಗಕ್ಕಾಗಿಯೇ ಈ ಸ್ಥಾವರ ಲಿಂಗಗಳು ದೃಷ್ಟಿಯೋಗಕ್ಕೆ ಬರೋದಿಲ್ಲ, ಗೊತ್ತಿರಲಿ, ತ್ರಾಟಕ ಯೋಗಕ್ಕೆ ಬರೋದಿಲ್ಲ. ಈ ಸ್ಥಾವರ ಲಿಂಗಗಳು ತ್ರಾಟಕ ಯೋಗಕ್ಕೆ ಬರೋದಿಲ್ಲ. ಭಾಳ ಅಂದ್ರೆ ನಾವು ಪೂಜೆ ಸಲ್ಲಿಸಬೇಕು ಸ್ಥಾವರ ಲಿಂಗಕ್ಕೆ. ಏನು ನಾಮಾವಳಿ ಹೇಳಬೇಕು, ಶೈವರಿದ್ದರೆ ಶಿವನ ನಾಮಾವಳಿ ಹೇಳ್ತಾರೆ, ವೈಷ್ಣವರಿದ್ದರೆ ವೈಷ್ಣವ್. ಆ ಗುಡಿ ಗುಂಡಾರಗಳಲ್ಲಿ ದೇವರನ್ನ ಸ್ತುತಿ ಮಾಡ್ತಕ್ಕಂಥ ಮಂತ್ರಗಳು ಬರ್ತವೆ. ಆ ನಂತರ ಮಹಾಮಂಗಳಾರತಿ ಮಾಡ್ತೇವೆ. ಆ ನಂತರ ದೇವರಿಗೆ ನೈವೇದ್ಯ ಹಿಡಿತೇವೆ. ಆ ನೈವೇದ್ಯವನ್ನು ನಾವು ತೀರ್ಥ ಮತ್ತು ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಕೊಡ್ತೇವೆ. ದೇವರಿಗೆ ಏರಿಸಿದಂಥ ಹೂವು ಹಣ್ಣು ಕಾಯಿಯನ್ನು ಮತ್ತು ಪ್ರಸಾದ ರೂಪದಲ್ಲಿ ನಮ್ಮ ಉಡಿಯೊಳಗೆ ಹಾಕ್ತಾರೆ. ಇದು ಒಂಥರದ ಸಮಾಧಾನ ಮತ್ತು ಸಂತಸದ ಸಂಗತಿ. ನಥಿಂಗ್ ರಾಂಗ್, ಪ್ರಶ್ನೆ ಇಲ್ಲ. ಅದನ್ನ ಯಾವುದು ಟೀಕೆ ಮಾಡೋದು, ಅವ್ರವ್ರ ಪದ್ಧತಿ ಪ್ರಕಾರ ಅವ್ರು ಏನು ಮಾಡ್ತಾರೋ. ಈ ಇಷ್ಟಲಿಂಗದ ಪರಿಕಲ್ಪನೆ ಬಂದ ಮೇಲೆ ಏನಾಯಿತು ಅಂತಂದರೆ, ಇದೇನು ಅಲ್ಲಿ ಹೋಗಿ ಮಾಡೋದೇನು ಇತ್ತಲ್ಲ ಅದು ಇಷ್ಟಲಿಂಗಧಾರಿಗಳು ಕಡಿಮೆ ಮಾಡಿಬಿಟ್ರು. ಇಷ್ಟಲಿಂಗಧಾರಿಗಳು ಕಡಿಮೆ ಮಾಡಿಬಿಟ್ರು. ಯಾಕೆ? ಸಹಜವಾಗಿ ಕಡಿಮೆ ಮಾಡ್ತಾರೆ. ನಿರಾಕರಣೆ ಅಲ್ಲದು. ಆ ವಸ್ತುವಿನ ಮೇಲೆ ದ್ವೇಷನೂ ಬೇಡ, ಆ ವಸ್ತುವನ್ನೇ ನಿರಾಕರಿಸೋದು ಅಲ್ಲ. ಅನುಕೂಲ ಆತಲ್ಲ. ಇಲ್ಲದಾಗ ಅಷ್ಟು ದೂರ ಹೊಕ್ಕಿದ್ವಿ. ಈಗ ಮನ್ಯಾಗ ಜೋಳ ಹಿಟ್ಟು ಬೀಸ್ಕೊಂಡು ಬರೋಕೆ ಊರಿಗೆ ಒಂದೇ ಗಿರಣಿ ಇರ್ತಿತ್ತು, ಇಡೀ ಊರು ಮಂದಿ ಗಿರಣಿ ಬೀಸ್ಕೊಂಬರಕ್ಕೆ ಹೊಕ್ಕಿದ್ವಿ. ಈಗ ಟೆಕ್ನಾಲಜಿ ಬಂದ ಮೇಲೆ ಸಣ್ಣ ಗಿರಣಿ ಮನ್ಯಾಗ ಹಾಕ್ಕೊಂಡೇವಿ. ಈಗ ಸುಮ್ಮನೆ ಲೌಕಿಕ ಉದಾಹರಣೆ ಕೊಡ್ಬೇಕಂದ್ರೆ ಸಣ್ಣ ಗಿರಣಿ ಮನ್ಯಾಗ ಹಾಕ್ಕೊಂಡೇವಿ. ಈಗ ಎಣ್ಣೆ ತೆಗಿಬೇಕಾದ್ರೆ ದೊಡ್ಡ ದೊಡ್ಡ ಆಯಿಲ್ ಮಿಲ್ಲಿಗೆ ಹೋಗಿ ಎಣ್ಣೆ ತೊಗೊಂಬರ್ತಿದ್ವಿ. ಈಗೇನಾಯ್ತು, ಟೆಕ್ನಾಲಜಿ ಬಂದು ಎಣ್ಣೆನ ಮನ್ಯಾಗನ ಸಣ್ಣದೊಂದು ಗಾಣ ಹಾಕ್ಕೊಂಡು ನಾವು ನಮ್ಮ ಅಡಿಗೆ ಎಷ್ಟು ಬೇಕು, ಕಿಲೋ 2 ಕಿಲೋ ಶೇಂಗಾ ಹಾಕ್ಕೊಂಡು ಏನು ಮಾಡ್ಕೊತೀವಿ. ಇದು ಪಬ್ಲಿಕ್ಕಿಗೆ ಅಲ್ಲಿದು, ನಮ್ಮ ಮನೆ ಯೂಸಿಗೆ ಅಷ್ಟೇ ಇದು. ಹಿಟ್ಟು ಬೀಸು ಗಿರಣಿನೂ ನಮ್ಮ ಮನೆ ಹಿಟ್ಟಿಗೆ, ಅದನ್ನು ಮಂದಿದು ಬೀಸಿಕೊಡಂಗಿಲ್ಲ. ನಾವು ಅದ್ರಾಗ ಮಂದಿದು ಬೀಸಿಕೊಡಂಗಿಲ್ಲ. ಇದು ಲೌಕಿಕ ಉದಾಹರಣೆ. ಮತ್ತು ಮನ್ಯಾಗ ಗಿರಣಿ ಬಂದ ಮ್ಯಾಲೂ ನಾವು ಆ ಗಿರಣಿಗೆ ಜೋಳ ತೊಗೊಂಡು ಹೋಕ್ಕೇವೇನು? ಇಲ್ಲ. ಇಷ್ಟ ನೋಡ್ರಿ, ದಿಸ್ ಇಸ್ ಇನಫ್. ಮತ್ತು ಆ ಗಿರಣಿ ಮೇಲೆ ಏನಾರ ದ್ವೇಷ ಮಾಡ್ಬೇಕನ್ನ ನಾವು ಮಾಡೋ ಅವಶ್ಯಕತೆ ಇಲ್ಲ. ಯಾರ ಮನ್ಯಾಗ ಗಿರಣಿ ಇಲ್ಲ ಅವ್ರು ಆ ಗಿರಣಿಗೆ ಹೋಗ್ಬೇಕಲ್ರಿ. ಇನ್ನೂ ಎಷ್ಟೋ ಮಂದಿ ಮನ್ಯಾಗ ಆ ಅನುಕೂಲತೆ ಬಂದಿಲ್ಲಲ್ಲ, ಅವ್ರು ಎಲ್ಲಿ ಹೋಗ್ಬೇಕು? ಮತ್ತು ಆ ಗಿರಣಿಗೆ ಹೋಗ್ಬೇಕು. ಮತ್ತು ಅದನ್ನ ಯಾಕೆ ದ್ವೇಷ ಮಾಡ್ಬೇಕು ನಾವು? ಗಿರಣಿ ಇಟ್ಕೊಂಡೂ ಇಲ್ರಿ, ಮೊದಲಿಂದ ನಮ್ಮ ಹಿರಿಯರೆಲ್ಲ ಆ ಗಿರಣ್ಯಾಗ ಬೀಸ್ಕೊಂಬರ್ತಿದ್ರಿ. ಈ ಮನ್ಯಾಗೂ ಗಿರಣಿ ಇರಲ್ರಿ, ಇದ್ರಾಗೂ ನಮಗೆ ಏಟ್ ಮೇಕೆಲ್ಲ ಕಾಳು ಹಾಕ್ಕೊಂಡು ಬೀಸ್ಕೊಂತೇವ್ರಿ. ಮತ್ತು ಅದು ಮೊದಲಿಂದ ಮಾಡ್ಕೊಂಬಂದ್ರಲ್ಲ, ಆ ಗಿರಣಿಗೂ ಅನಿಷ್ಟು ನಾವು ಜೋಳ ಒಯ್ತೇವ್ರಿ. ಎಷ್ಟು ಜೋಳ ಒಯ್ದು ತಿಂಗಳಿಗೆ 2 ತಿಂಗಳಿಗೆ ಒಮ್ಮೆರ ನಾವು ಜೋಳ ಬೀಸ್ಕೊಂಬರ್ತೇವ್ರಿ. ದಿನ ಬೇಕಾದ್ರೆ ಇಲ್ಲಿ ಮಾಡ್ಕೊತೇವಿ. ತಿಂಗಳಿಗೆ 2 ತಿಂಗಳಿಗೊಮ್ಮೆ ಆ ಜೋಳ ಬೀಸ್ಕೊಂಬರ್ತೇವ್ರಿ ಅಂದ್ರೆ ಹೆಂಗೆ ಆಕತ್ತಲ್ಲ, ಹಂಗೆ ಆಕತ್ತದ. ಲಿಂಗ ಹೆಂಗದ ಮೇಲೆ ಕಟ್ಕೊಂಡ ಮೇಲೂ ಅಲ್ಲಿ ಹೋದ್ವಿ ಅಂದ್ರೆ ಹಿಂಗೆ ಆಕತ್ತೆ. ಇದು ಅತ್ಯಂತ ಸರಳವಾಗಿರೋದು. ಅಂದ್ರೆ ದ್ವೇಷದ ಮಾತಲ್ಲ, ಇದು ನಿರಾಕರಣೆಯ ಮಾತಲ್ಲ. ಅವಶ್ಯ ಇದ್ದಾಗ ಹೋಗೇವಿ, ಅವಶ್ಯ ಇದ್ದಾಗ ಹೋಗುವ ಅವಶ್ಯಕತೆ ಇಲ್ಲ ಅಂತಷ್ಟೇ. ಮತ್ತು ಇಲ್ರಿ ನಾವು ಬಿಡಾಕೆ ಮನಸ್ಸಾಗೋದಿಲ್ಲ ನಮಗೆ, ಹೋಗೇ ಬಿಡ್ತೇವ್ರಿ ಅಂದ್ರೆ ಏನು? ಮತ್ತು ಗಿರಣಿ ಹೊತ್ಕೊಂಡು ಹೋದ್ರೆ ಅಂತೇಳಿರಿ. ಮನ್ಯಾಗ ಊರು ಮಂದಿಗೆಲ್ಲ ಗೊತ್ತಿರ್ತೈತಿ ಇವ್ರ ಮನ್ಯಾಗ ಗಿರಣಿ ಐತಂತ. ಮತ್ತು ಗಿರಣಿ ಬುಟ್ಟಿ ಹೊಟ್ಕೊಂಡು ಹೋದ್ರೆ ಅಂತೇಳಿರಿ. ಉಣ್ಯಾನಾರ ಕಂಡಾರೆಲ್ಲ ಮಾತಾಡಿಸ್ತಾರೆ, ಯಾಕ್ರಿ ಮನ್ಯಾಗ ಗಿರಣಿ ಐತಲ್ಲ ಕೆಟ್ಟೈತಿನ ಅಂತಾರೆ. ಇಲ್ರಿ, ಅದು ಚಾಲೂನ ಐತ್ರಿ, ಸುಮ್ಮ ಹಿರಿಯರು ಮೊದಲಿಂದ ಹಾಕ್ಕೊಂಡು ಬಂದಾರಲ್ರಿ, ಅದನ್ನು ಬಿಡಬಾರ್ದಂತಂದು ಯಾವಾಗಾರ ತಿಂಗಳಿಗೊಮ್ಮೆ 2 ತಿಂಗಳು ಬೀಸ್ಕೊಂಬರ್ತೇವ್ರಿ ಅಂದ್ರೆ ಏನು ಹುಚ್ಚದಿವೋ ಮಾರಾಯಣಿ ಅಂತಾರೆ ಅವರು. ನಾವು ನಿಮ್ಮಂಗೆ ನಮ್ಮ ಮನ್ಯಾಗ ಗಿರಣಿ ಇದ್ದಿತ್ತಂದ್ರೆ ನಾವು ಹಾಕಿದ್ದಿಲ್ಪ ಅಂತ ನಾವು ಇಲ್ದಾವ. ಡೋ ಅಂಡರ್ಸ್ಟ್ಯಾಂಡ್? ಯಾರನ್ನ ದ್ವೇಷ ಮಾಡೋದೈತಿಲ್ಲ, ನಾವು ಯಾವ್ದಾರ ಅನ್ಯ ಧರ್ಮೀಯರ ಆಚರಣೆಗಳನ್ನು ದ್ವೇಷ ಮಾಡೋದೈತಿಲ್ಲ. ನಥಿಂಗ್. ಏನೂ ದ್ವೇಷ ಮಾಡೋಂಗಿಲ್ಲ. ಯಾರನ್ನೂ ಅವ್ರವ್ರ ಆಚರಣೆಗಳು ಅವ್ರ ಜೊತೆಗೆ ಶ್ರೇಷ್ಠವಾಗೇ ಇರ್ತವೆ. ಅರಿವು ಬರೋವರೆಗೂ ಸಣ್ಣ ಬೆಳಕು ದೀಪ ಹಚ್ಚಿಟ್ಟಾಗ, ಈ ಕರೆಂಟ್ ಬರೋಕ್ಕೇನು ಮುಂಚೆಗೆ ಗ್ಯಾಸು ಕಂದಿಲ ನಮಗೆ ದೀಪ ಆಗಿತ್ತು, ಹೌದಿಲ್ರಿ? ಮತ್ತು ಈ ಕರೆಂಟ್ ಬಂದ ಮೇಲೂ ನಮ್ಮವ್ರು ಕಂದಿಲು ದೀಪ ಹಚ್ಚಿಡ್ತಿದ್ರಿ. ಅದಕ್ಕೆ ನೇಮಕ್ಕಂತಂದು ದೀಪ ಹಚ್ಚಿಡಾಕತ್ತೇನೆ ರೀ ಮನ್ಯಾಗ. ಲೈಟ್ ಹಚ್ಚೇವೆ ಮತ್ತು ದೀಪ ಹಚ್ಚಿಟ್ವಿ ಅಂದ್ರೆ ಬೆಳಕಿಗೆ ಏನಾಕೈತಿ? ಯಾಕ್ರಿ? ಇದನ್ನು ನಮ್ಮ ಹಿರಿಯರು ಕಾಯಂ ಹಚ್ಕೊಂತ ಬಂದಿದ್ದಾರೆ. ಇದನ್ನು ಬಿಡಬಾರ್ದಲ್ರಿ, ಅದಕ್ಕೆ ಇದನ್ನೊಂದು ಹಚ್ಚಿಡ್ತೇನೆ ರೀ. ಇಲ್ಲ ಅಂದ್ರೆ ಹುಚ್ಚ. ದೊಡ್ಡ ಬೆಳಕು ಬಂದಾಗ ಸಣ್ಣ ಬೆಳಕಿಂದ ಏನೋ ಆ ಬೆಳಕಿನಾಗ ಇದೇನು ಇದ್ರ ಮಹತ್ವನೇ ಇಲ್ಲ. ಆ ಬೆಳಕಿನಾಗ ಈ ಬೆಳಕಿನ ಮಹತ್ವನೇ ಇಲ್ಲ. ಸೂರ್ಯನ ಮನೆಗೆ ಹೋಗಿ
ಸೂರ್ಯ ಅದಾನ ಅಂತೇಳಿ ಅವ್ನ ಅರಮನೆ ಐತೆ ಅಂತ ತಿಳಿರಿ. ಸೂರ್ಯನ ಅರಮನೆಗೆ ಹೋಗಿ ಕೈಯಾಗ ದೀಪ ಹಿಡ್ಕೊಂಡು ಹೋದ್ರೆ ಏನಾಕೈತೆ? ನಾವು ಹೋಗಿದ್ದು ಯಾರ ಮನೆಗೆ? ಸೂರ್ಯನ ಮನೆಗೆ. ಏನು ಹಿಡ್ಕೊಂಡು ಹೋಗಿರಿ ಹೊಳ್ಳಿ? ಆ ಮಹಾ ಬೆಳಕಿನೊಳಗೆ ನಿಮ್ಮ ದೀಪ ಎಲ್ಲಿ ಬರ್ತೈತಿ? ಎಲ್ಲಿ ಕಾಣ್ತೀರಿ ನೀವು? ಇಷ್ಟ ಇದು. ಇಷ್ಟಲಿಂಗ ಅಂದರೆ ನಮ್ಮ ಅಂತರಂಗದ ಬೆಳಕಿನ ಕುರುಹಾಗಿ ನಮ್ಮೊಳಗೇ ನಮ್ಮನ್ನು ಬೆಳಗ್ತಕ್ಕಂಥ ಮಹಾ ಬೆಳಕಿನೊಳಗಿದ್ದಾಗ ಮತ್ತು ಹೊರಗಡೆ ಇರ್ಬೋದು, ಮೊದಲಿನ ಪ್ರಾಕ್ಟೀಸಸ್ ಆಚರಣೆ ಇದಿಲ್ದಾಗ ಇರ್ಬೋದು, ಆದರೆ ಹೋಗೋ ಅವಶ್ಯಕತೆ ಇಲ್ಲ, ಹೋಗಬಾರ್ದು ಅಂತ. ಹೊಂಟಿರಿ ಅಂತಂದ್ರೆ ನಿಮಗೆ ನಿಮ್ಮ ಬೆಳಕಿನ ಮೇಲೆ ವಿಶ್ವಾಸ ಇಲ್ಲ ಅಂತ. ನಿಮ್ಮ ಬೆಳಕಿನ ಮೇಲೆ ರೋಡ್ನ್ಯಾಗ ರಗಡ ಲೈಟ್ ಅದಾವೆ ಮತ್ತು ನಿಮ್ಮ ಟಾರ್ಚ್ ಹಿಡ್ಕೊಂಡು ಹೊಂಟ್ರ ಸಣ್ಣದೊಂದು. ಯಾಕೆ ಟಾರ್ಚ್ ಹಚ್ಚಿವ? ಏನೋ ನಮ್ಗೆ ಇರಲ್ರಿ, ನಮ್ಮ ಬೆಳಕು ನಮ್ಮ ಜೋಡಿ ಇರಲಿ ಅಂದ್ರೆ ಹೆಂಗೆ? ಅದು ದೊಡ್ಡ ಬೆಳಕ ಐತಿ, ದೊಡ್ಡ ಬೆಳಕಿನಾಗ ಸಣ್ಣ ಸಣ್ಣ ಬೆಳಕು ಎದಕ್ಕೆ ಬೇಕು? ಏನೂ ಇಲ್ದಾಗ ಆ ಬೆಳಕು ಬೇಕು, ಪ್ರಶ್ನೆ ಇಲ್ಲ. ಪೂರ್ತಿ ಕತ್ಲಿದ್ದಾಗ ಸಣ್ಣ ಬೆಳಕು ದೊಡ್ಡ ಬೆಳಕು ಅವಾಗ. ದಿಸ್ ಈಸ್ ಹೌ ದ್ಯಾಟ್ ವಿ ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ಅದಕ್ಕೆ ಈ ಕಂತೆ ಲಿಂಗ ಅನ್ನೋದೇನೈತಲ್ಲ, ಪ್ರತಿಯೊಬ್ಬ ಸ್ಥಾವರ ಲಿಂಗಗಳನ್ನು ಸಣ್ಣದು ಮಾಡಿಕೊಂಡು ನೀವು ಎಲ್ಲೆಲ್ಲಿ ಹೋಗ್ತೀರಿ ಕುಟುಂಬ ಕಟ್ಟಿಕೊಂಡು ಮಾನವ ತನ್ನ ಸಂಸ್ಕೃತಿ ಏನು ನಾಗರಿಕತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬೆಳೆದತ್ತಲ್ಲ, ಆಮೇಲೆ ಎಲ್ಲೆಲ್ಲಿ ಹೋಗ್ಕನ ದೇವ್ರ ಕಲ್ಪನೆ ಬಂದ ಮೇಲೆ ಅವ್ನು ತನಗೆ ಹೆಂಗೆ ಬೇಕು ಹಂಗೆ, ತನಗೆ ಹೆಂಗೆ ಅರಿವಿಗೆ ಬಂದೈತಿ. ನಾಗರಿಕತೆ ಜೊತೆಗೆ ಧರ್ಮಗಳು ಬೆಳೆದಾವು. ನಾಗರಿಕತೆ ಹೆಂಗೆ ಬೆಳ್ಕೊಂತೋದು ಹಂಗೆ ಧರ್ಮಗಳು ಬೆಳ್ಕೊಂತೋಗ್ಯಾವ. ಮೊದಲು ಧರ್ಮ ಬಂದಾಗ ಹೆಂಗಿತ್ತೋ ಏನೋ ಗೊತ್ತಿಲ್ಲ, ಕೊನೆಗೊಂದು ಆಕಾರಕ್ಕೆ ಬಂತದು. ಅದಕ್ಕೊಂದು ದೇವಾಲಯ, ಅದಕ್ಕೊಂದು ಮೂರ್ತಿ, ಅದಕ್ಕೊಂದು ಏನೋ ಆಚರಣೆಗಳಿಗೆ ಬಂದು ನಿಂತಾವೆ ಈಗ ಇಲ್ಲಿತ್ತ. ನಾವು ಇವು ಒಮ್ಮೆ ಆಗಿದ್ದು ಅಲ್ಲಿವು. ನಾಗರಿಕತೆ ಹೆಂಗೆ ಬೆಳ್ಕೊಂತ ಬಂತಲ್ಲ ಹಂಗೆ ಅದ್ರ ಜೊತೆಗೆ ಬಂದಂಥವು. ಮನುಷ್ಯ ಒಂದು ಕಡೆ ನೆಲೆ ಮಾಡಲಿಕ್ಕೆ ಯಾವಾಗ ಪ್ರಾರಂಭ ಮಾಡಿದ, ಮೊದಲು ಅಲೆಮಾರಿ. ಮನುಷ್ಯನ ಸ್ವಭಾವ ಮೊದಲು ಅಲೆಮಾರಿತನ ಮನುಷ್ಯನ ಮೂಲ ಸ್ವಭಾವ. ಅವ ಎಲ್ಲಿಯೂ ಸ್ಥಿರವಾಗಿ ನೆಲೆ ನಿಂತಿಲ್ಲ ಆತ. ಪ್ರಾಣಿಗಳ ಗತೆ ಅಲ್ಲಾಡ್ಕೊಂತ ಇರ್ತಕ್ಕಂಥ ಮನುಷ್ಯ ಆತ. ಎಷ್ಟೋ ವರ್ಷಗಳ ಮೇಲೆ ಆತ ನೆಲೆ ಊರ್ಲಿಕ್ಕೆ ಪ್ರಾರಂಭ ಮಾಡ್ಯಾನ ಒಂದು ಕಡೆ ಅಂತ. ಇಲ್ಲಾಂದ್ರೆ ಅಲೆಮಾರಿತನೇ ಹೋಗೋದ ಎಲ್ಲಿರ್ತಿದ್ನೋ. ಪಟ್ಟಣ ನಗರ ಅನ್ನೋದು ಏನಿಲ್ಲ ಅವಾಗ. ಈ ಭೂಮಿನೇ ಒಂದು ಕಾಡು ಇದ್ದಂಗಿತ್ತು ಅವಾಗ. ಪ್ರಾಣಿಗಳು ಅಲ್ಲೇ ಬದುಕಬೇಕು, ಮನುಷ್ಯನೂ ಅಲ್ಲೇ ಬದುಕಬೇಕು. ಮನುಷ್ಯ ತನ್ನನ್ನು ತಾನು ಸಂರಕ್ಷಣೆ ಮಾಡೋಕ್ಕೆ ಪ್ರಾಣಿಗಳು ಎಲ್ಲಿ ವಾಸ ಮಾಡ್ತಿದ್ವಲ್ಲ ಆ ಪ್ರದೇಶವನ್ನು ದೂರ ಆಗಿದ್ದುಕೊಂಡು ತಾನು ವಾಸ ಮಾಡ್ಲಿಕ್ಕೆ ಚಾಲು ಮಾಡಿದ. ಅದು ಪಟ್ಟಣ ನಗರ ಹಳ್ಳಿ ಅದು. ಅದನ್ನು ಬಿಟ್ಟರೆ ಬೇರೆ ಮೊದಲೇ ಯಾರು ಬಂದು ರೆವಿನ್ಯೂ ಅಥಾರಿಟಿ ಅವರು ಇದು ಫಾರೆಸ್ಟು ಇದು ಹಿಂಗೆ ಅಂತ ಯಾರು ಡಿವೈಡ್ ಮಾಡಿ ಕೊಟ್ಟಿಲ್ಲ ನಮಗೆ. ಇದು ಫಾರೆಸ್ಟ್ ಲ್ಯಾಂಡು, ಇದು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಈಗ ಬಂದವು ಕಾನೂನೊಳಗೆ. ಮೊದಲು ಜಗತ್ತು ಸೃಷ್ಟಿ ಆದಮೇಲೆ ಮಾನವ ಜನಾಂಗ ನಾಗರಿಕತೆ ಬರೋಕ್ಕಿಂತ ಮುಂಚೆಕ್ಕೆ ಎಲ್ಲ ಕಾಡನೂ ಅದ ನಾಡನೂ ಅದ ಆದಂಥ ಸಂದರ್ಭದಲ್ಲಿ ನಾಗರಿಕತೆ ಬೆಳೆದಂಗೆ ಧರ್ಮನೂ ಅದರ ಜೊತೆ ಬೆಳ್ಕೊತ ಬಂತು. ಎಲ್ಲಿ ನೆಲೆ ಊರಾಕೆ ಪ್ರಾರಂಭ ಮಾಡಿದ ಆವಾಗ ಸ್ವಲ್ಪ ಆತನಿಗೆ ಭಯದಿಂದ ಭಕ್ತಿ ಉಂಟಾಯಿತು. ಅರಿವು ಇಲ್ಲದಾಗ ಭಯದಿಂದ ಭಕ್ತಿ ಉಂಟಾಯಿತು. ಆ ಭಯ ಎಲ್ಲೆಲ್ಲಿಂದ ಎದಕ್ಕೆಂತ ಭಯ ಪಡ್ತಿದ್ದ ಅದನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಷ್ಟೇ. ಅವ ಮುಂಚಿನಿಂದ ಹೆದರಿದ ಬೆಂಕಿ ಪೂಜೆ ಮಾಡಕತ್ತ, ಹೌದಾ. ಬಿರುಗಾಳಿ ಬೀಸಿದಾಗ ವಾಯುದೇವನ ಪೂಜೆ ಮಾಡಿದ, ಹೌದಾ. ಅಗ್ನಿದೇವನ ಪೂಜೆ ಮಾಡಿದ, ಕಾಡು ಪ್ರಾಣಿಗಳನ್ನು ಪೂಜೆ ಮಾಡಿದ. ಅವಾಗ ಮೊದಲು ಗುಡಿಸಲ್ಲ ಸೇಫ್ಟಿಯಲ್ಲಿತ್ತು. ಸಣ್ಣ ಗುಡಿಸಲು ಹಾಕ್ಕೊಂಡು ಮಲಗಿದಾಗ ಸೇಫ್ಟಿಯಲ್ಲಿತ್ತು. ಅವಾಗ ಹಾವು ಬಂದು ಕಡಿತಿದ್ದು, ಮತ್ತೊಂದು ಕಡಿತಿದ್ದು. ಅವೆಲ್ಲ ದೇವರಾಗಿ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇತ್ತೀಚೆಗೆ ನಾವೆಲ್ಲ ಇದನ್ನು ಮಾಡಿದ್ದೇವೆ, ಅಲ್ಲಿ ಹಬ್ಬಗಳನ್ನು ಆಚರಣೆ ಮಾಡಿದ್ವಿ. ಇವೆಲ್ಲ ಭಯಯುಕ್ತವಾಗಿರ್ತಕ್ಕಂಥ ಧರ್ಮದ ಆಚರಣೆಗಳು ಪ್ರಾರಂಭ ಆದವು ಒರಿಜಿನಲಿ. ತದನಂತರ ಅರಿವು ಬಂದ ಮೇಲೂ ನಾವು ಭಯ ಬಿಟ್ಟು ಭಗವಂತನ ಪ್ರೀತಿ ಒಲಿಸ್ಕೊಳ್ಳಿಕ್ಕೆ ಭಕ್ತಿಯನ್ನು ಆಚರಿಸ್ಕೊಂಡು ಬಂದೇವೆ. ಅದೇನು ತಪ್ಪಿಲ್ಲ. ಪ್ರೀತಿಯುಕ್ತವಾದ ಭಕ್ತಿ, ಭಯದಿಂದ ಇರ್ತಕ್ಕಂಥ ಭಕ್ತಿ, ಎರಡು ದಾರಿ. ನಾವು ಭಕ್ತಿ ಮಾರ್ಗದಲ್ಲೇ ನಡಿಬೇಕು. ಆದರೆ ಭಯಮುಕ್ತವಾಗಿರ್ತಕ್ಕಂಥ ಭಕ್ತಿ ಇದ್ದರೆ ಅದು ಬೇಡ, ಅದು ಅಜ್ಞಾನದ ಭಕ್ತಿ. ಪ್ರೀತಿಯುಕ್ತವಾಗಿರ್ತಕ್ಕಂಥ ಭಕ್ತಿ ಇತ್ತದು ನಿಷ್ಕಾಮ ಪ್ರೀತಿ, ಭಗವಂತನಲ್ಲಿ ಏನೂ ಅಪೇಕ್ಷೆ ಪಡಲಾರ್ದೇ ಆತನನ್ನು ಪ್ರೀತಿ ಮಾಡೋದು, ಅದು ಪರಿಶುದ್ಧವಾಗಿರ್ತಕ್ಕಂಥ ಭಕ್ತಿ. ಅದು ಶರಣರು ಹೇಳಿದಂಥ ಭಕ್ತಿ. ಅದು ಈ ಭಕ್ತಿಯ ಸಂಕೇತವಾಗಿಯೇ ದೇವರನ್ನು ಒಲಿಸ್ಕೊಳ್ಳಿಕ್ಕೆ, ದೇವರನ್ನು ಆರಾಧನೆ ಮಾಡಲಿಕ್ಕೆ ನಮಗೆ ಗುಡಿಗುಂಡಾರಗಳು ಬಂದು, ತದನಂತರ ಎಲ್ಲರಿಗೂ ಇದು ಅಸಾಧ್ಯವಾದ ಓವರ್ ಎ ಪೀರಿಯಡ್ ಆಫ್ ಟೈಮ್ ಗುಡಿಗುಂಡಾರಗಳಿಗೆ ಪ್ರವೇಶ ಇರಲಿಲ್ಲ. ತದನಂತರದಲ್ಲಿ ಇಂಥ ಜನರು ಅಷ್ಟೇ ಗುಡಿಗೆ ಹೋಗ್ಬೇಕು, ಇಂಥ ಜನರು ಹೋಗಬಾರ್ದು, ನೀವು ಹಿಂಗೆ ಈ ಸಾಮಾಜಿಕ ಕಟ್ಟಳೆಗಳು ಬಂದಾದಮೇಲೆ ಸಮಾಜದ ಬಹುಜನರು ಇದರಿಂದ ವಂಚಿತರಾಗಿದ್ದರು. ಅದರಿಂದ ಈ ಗುಡಿ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಅವರಿಗೆ ಪ್ರವೇಶ ಇರಲಿಲ್ಲ. ಮತ್ತು ಇದನ್ನು ಕಂಡು ಇದನ್ನೊಂದು ಆವಿಷ್ಕಾರ ಬಸವಣ್ಣವ್ರು ಮಾಡಿದರು. ಬ್ಯಾಡ್ರಪ್ಪ, ನೀವೇನು ಮರಗಬೇಡ್ರಿ,
ನೀವು ಅಲ್ಲೇ ಹೋಗಿ ನೀವು ಅವ್ರ ಜೋಡಿ ವಿರುದ್ಧ ಧ್ವನಿ ಎತ್ತಬೇಡ್ರಿ, ಅವ್ರ ಜೋಡಿ ಸಂಘರ್ಷ ಮಾಡಬೇಡ್ರಿ. ಸಮಾಜದಲ್ಲಿ ಸಂಘರ್ಷ ಮಾಡ್ಕೊತ ಹೋಗಿಬಿಟ್ರೆ ಅದು ವಿರಸಾಗತ್ತೆ. ಅದಕ್ಕೆ ಅವ್ರ ಪಾಡಿಗೆ ಅವ್ರ ದೇವ್ರು ಬಿಡ್ರಿ. ನಿಮಗೂ ಅದಕ್ಕೆ ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ, ಎನ್ನ ಶಿರ ಹೊನ್ನ ಕಳಿಸಿ. ಅವ್ರಿಗೆ ಸಮಾಧಾನ ಮಾಡಿದ್ರು. ಅವರು ಯಾರು ಈ ಗುಡಿ ಸಂಸ್ಕೃತಿಯಿಂದ ಭಾಳ ದೂರ ಇದ್ದರು, ಯಾರಿಗೆ ಆ ಹಂಬಲ ಇತ್ತು, ನಾವು ಹೋಗ್ಬೇಕ್ರಿ, ನಾವು ಒಮ್ಮೆ ದೇವ್ರಿಗೆ ನಮಸ್ಕಾರ ಮಾಡ್ಬೇಕು, ನಾವು ಒಮ್ಮೆರ ಆ ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ಬೇಕು, ನಾವು ಒಂದ್ಸರಿ ಆತನನ್ನು ಹಾಡಬೇಕು ಪಾಡಬೇಕು ಅಂತ ಏನಿತ್ತು ಅವರಿಗೆ, ಆ ಕೊರತೆಯನ್ನು ನೀಗಿಸ್ಲಿಕ್ಕೆ ಸಮಾಧಾನ ರೂಪವಾಗಿರ್ತಕ್ಕಂಥ ವಚನ ಯಾವುದು ಅಂದರೆ, ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ. ಆ ಬಹುಜನ ಸಮಾಜವನ್ನು ಸಮಾಧಾನ ಪಡಿಸ್ಲಿಕ್ಕೆ ಹೇಳಿದಂಥ ವಚನ. ಬಸವಣ್ಣವ್ರು ಬಡವರಾಗಿದ್ದರು, ಬಸವಣ್ಣವ್ರ ಗುಡಿ ಸಂಸ್ಕೃತಿ ವಂಚಿತರಾಗಿದ್ದರು, ಅವ್ರಿಗೆಲ್ಲ ಎಲ್ಲ ಮರ್ಯಾದೆ ಇತ್ತು, ಉಚ್ಚ ಕುಲದಲ್ಲೇ ಹುಟ್ಟಿದ್ರು, ಅವ್ರಿಗೆ ಗುಡಿ ಗುಂಡಗಳ ಪ್ರವೇಶ ನೇರವಾಗಿತ್ತು. ಅವ್ರು ಯಾಕೆ ಬರೆದ್ರಂದ್ರೆ ಬಹುಜನರ ಧ್ವನಿಯಾಗಿ ಆ ಮಾತು, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡ ಎನ್ನ ಕಾಲೇ ಕಂಬ. ಅವಾಗ ದೇಹ ದೇವಾಲಯ ಆಗಿರ್ತಕ್ಕಂಥ ಸಂಸ್ಕೃತಿ ಬಂದಿದ್ದು 12ನೇ ಶತಮಾನದಲ್ಲಿ, ಈ ಮುಂಚೆ ಬಂದಿಲ್ಲ. ಹಂಗಾರೆ ಈ ದೇಹ ದೇವಾಲಯ ಆಗ್ಬೇಕಾಯ್ತಂದ್ರೆ ಈ ದೇವಾಲಯದೊಳಗೆ ದೇವಾಲಯದ ಕಟ್ಟಡವರೆಗೂ ಲಿಂಗ ಐತಲ್ಲ, ಹಂಗಾರೆ ಈ ದೇವಾಲಯಕ್ಕೆ ಲಿಂಗ ಯಾವುದು ಅಂದಾಗ ತಗೋ ಇದನ್ನಂತ ಕಂತೆ ಲಿಂಗ ಕೊಟ್ಟರು, ಅದು ಇಷ್ಟಲಿಂಗ ಆಯಿತು, ನಾವು ಅಂಗದ ಮೇಲೆ ಧರಿಸ್ಕೋಬೇಕು. ಇಷ್ಟು ಕಾನ್ಸೆಪ್ಟ್ ಇದು. ಭಾಳ ಭಾಳ ಏನೋ ಕಡಿಮೆ ಅವಧಿಯಲ್ಲಿ ಇಷ್ಟಲಿಂಗದ ಕುರಿತು ಹೇಳುವಂಥ 2 ಮಾತುಗಳಿವೆ. ಇದೇ ಮಾತನ್ನು ಇವ್ರು ಕೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅಂಗದ ಮೇಲೆ ಲಿಂಗ ಕಟ್ಟಿಕೊಳ್ಳುವುದು ನೋಡ್ರಿ, ಈ ಗುಡಿಗೋಪುರಗಳ ಕ್ಷೇತ್ರ ನಿರಸನ ಮಾಡಿದರು ಪ್ರಭುದೇವರು. ಯಾರಿಗೆ? ಸಿದ್ದರಾಮೇಶ್ವರಿಗೆ. ಇದನ್ನೆಲ್ಲ ಅಲ್ಲಪ್ಪ, ಇದು ಇಷ್ಟು ದಿವಸ ಮಾಡಿದ್ದೆಲ್ಲ ಯಾಕದು ಬಳಲಿಕೆ ಭಕ್ತಿ ಐತಿ, ನಿಮಗೆ ನೇರವಾಗಿ ಇದೊಂದು ಮಾರ್ಗ ಐತಿ, ಅದು ತನ್ನುದ್ಧಾರ ಮಾರ್ಗಕ್ಕೆ ತನ್ನನ್ನು ಉದ್ಧಾರ ಮಾಡ್ಕೊಳ್ಳೋಕ್ಕೆ ಅದು ಸಹಾಯಕ ಆಗೋದಿಲ್ಲ ಅಷ್ಟೊಂದು. ಅದಕ್ಕೆ ಅಂಗದ ಮೇಲೆ ಲಿಂಗ ಕಟ್ಟಿಕೊಳ್ಳೋದು ಮಾತ್ರ ತನ್ನುದ್ಧಾರ ಮಾರ್ಗಕ್ಕೆ ಸಹಾಯಕಾರಿ ಆಗ್ತದೆ. ಒಳಗಿರುವ ಪ್ರಾಣಲಿಂಗಕ್ಕೆ ಹೊರಗಿರುವ ಇಷ್ಟಲಿಂಗವು ಚೇತನಾತ್ಮಕವಾಗಿ ಅದು ಇರ್ತದೆ ಅಂತ ಅಲ್ಲಮ ಪ್ರಭುದೇವರು ಸೂಚ್ಯವಾಗಿ ಯಾರಿಗೆ? ಸಿದ್ದರಾಮೇಶ್ವರಿಗೆ ಹೇಳಿ ಅವರು ಕರ್ಕೊಂಬಂದಿರ್ತಾರೆ. ಆ ವಿಷಯ ಇಲ್ಲೇ ಸ್ಪಷ್ಟತೆ ಸಿಗೋದೇ ಇಲ್ಲ, ಅವ್ರಿಗೆ ಸಿಗೋದಿಲ್ಲ ಅಂದಾಗ ಅವ್ರು ಏನು ಮಾಡಿದರು, ಸಿದ್ದರಾಮೇಶ್ವರರು ಈ ಒಂದು ಪ್ರಶ್ನೆಯನ್ನು ಏನು ಮಾಡಿ ಕೇಳಿಬಿಟ್ರು. ಅಯ್ಯ ಪ್ರಭುಗಳೇ, ನನ್ನ ಭಿನ್ನ ಆಲಸ್ರ ನೀವು ಕೇಳ್ರಿ ನನ್ನ ಮಾತು. ಲಿಂಗವೆಂದು ನೀವೇನು ಕರೆಯಕತ್ತಿರಲ್ಲ, ತಾವು ಕರೆಯುತ್ತಿರುವುದು ಈ ಶರೀರನೇ ಲಿಂಗ ಆಗಿದೆ ಅಂತ ಹೇಳಕತ್ತಿರಲ್ಲ, ಈ ಶರೀರಕ್ಕೆ ಲಿಂಗ ಅಂತ ಕರೆಯಕತ್ತಿರೋ, ಅಥವಾ ಈ ಶರೀರದ ಮೇಲೆ ಧರಿಸಿಕೊಂಡಂಥ ಲಿಂಗ ಇದೆಯಲ್ಲ ಇಷ್ಟಲಿಂಗ, ಇದಕ್ಕೆ ಲಿಂಗ ಅಂತಿರೋ? ನನಗೆ ಒನ್ನೆ ಸ್ಪಷ್ಟಪಡಿಸ್ತಾರೆ. ಎನ್ನ ಕಾಯಲಿಂಗವೋ? ಪ್ರಶ್ನೆ. ಕಾಯದಲ್ಲಿ ಸಾರಿಪ್ಪ ಲಿಂಗವೋ? ಏನ್ರಿ, ಈ ಕಾಯದೊಳಗನೇ ಸೇರ್ಕೊಂಡಿರ್ತಕ್ಕಂಥ ಧರಿಸ್ಕೊಂಡಿರ್ತಕ್ಕಂಥ ಲಿಂಗ ಐತಲ್ಲ, ಇದು ಲಿಂಗನೋ ಅಥವಾ ಆ ಲಿಂಗಕ್ಕೆ ಆಶ್ರಯ ಕೊಟ್ಟಂಥ ಶರೀರ ಐತಲ್ಲ ಈ ಶರೀರ ಲಿಂಗನೋ? ಹೇಳ್ರ. ಇನ್ನು ಒಳಗಿರುವ ಪ್ರಾಣ, ಹೌದಾ, ಈ ಒಳಗಿರುವ ಪ್ರಾಣ, ಆ ಪ್ರಾಣ ಲಿಂಗವೋ ಅಥವಾ ನೋಡ್ರಿ, ಆ ಪ್ರಾಣಲಿಂಗವೋ ಪ್ರಾಣದಲ್ಲಿ ಸಾರಿಪ್ಪ ಲಿಂಗವೋ? ಹಂಗಾರೆ ನೀವು ಆ ಪ್ರಾಣಕ್ಕೂ ಲಿಂಗ ಧಾರಣ ಮಾಡಿರಿ, ಪ್ರಾಣಲಿಂಗ ಅಂತ. ಹಂಗಾರೆ ಈಗೇನಾಯ್ತು, ಪ್ರಾಣಲಿಂಗವಾಗಿ ಪರಿವರ್ತನೆ ಆಯ್ತು. ಈಗ ಅದಕ್ಕೆ ನಾವು ಪ್ರಾಣಲಿಂಗ ಅಂದ್ವಿ. ಈಗ ಪ್ರಾಣನೂ ಆಯ್ತಲ್ಲ, ಈ ಪ್ರಾಣಕ್ಕನ ಲಿಂಗ ಅಂದ್ಬಿಡೋನು ಅಥವಾ ಪ್ರಾಣಕ್ಕೆ ಏನು ಲಿಂಗ ಕಟ್ಟಿರಲ್ಲ ಅದು ಲಿಂಗನೋ? ಎಷ್ಟು ಸೂಕ್ಷ್ಮ ಐತೆ ನೋಡ್ರಿ. ಪ್ರಾಣಲಿಂಗವಾದ ಬಳಿಕ ಅಂತ ಒಂದು ಶಬ್ದ ಬಳಸ್ತೇವೆ, ಹೌದಾ? ಪ್ರಾಣಲಿಂಗವಾದ ಬಳಿಕ ಅಂದ್ರೆ ಅದು ಪ್ರಾಣಲಿಂಗ ಆಯ್ತು. ಹಂಗಾರೆ ಪ್ರಾಣನೂ ಐತಲ್ಲ ಈಗ, ಹಂಗಾರೆ ಪ್ರಾಣ ಇಲ್ದಂಗೆ ಆತನೋ ಲಿಂಗ ಆಗಿಬಿಡುತ್ತನ್ನೋದು? ಅಥವಾ ಆ ಪ್ರಾಣನ ಲಿಂಗನೋ ಅಥವಾ ಪ್ರಾಣಕ್ಕೆ ಧರಿಸಿದ ಲಿಂಗ ಏನೈತಲ್ಲ ಅದು ಲಿಂಗನೋ? ಭೇದ ಐತನ ಅಲ್ಲಿ ಇನ್ನೂ? ಜ್ಞಾನವಿದೆಯಲ್ಲ ನೋಡ್ರಿ, ಜ್ಞಾನಲಿಂಗವೋ ಜ್ಞಾನದ ಮೊನೆಯಲ್ಲಿ ಬೆಳಗುವ ಲಿಂಗವೋ? ಈ ಜ್ಞಾನವಿದೆಯಲ್ಲ, ಈ ಜ್ಞಾನನೇ ಲಿಂಗನೋ ಅಥವಾ ಆ ಜ್ಞಾನದ ಬೆಳಕನ್ನೇ ನೋಡ್ರಿ, ಆ ಜ್ಞಾನದ ಬೆಳಕನ್ನೇ ಲಿಂಗವೆನ್ನುವಿರೋ? ಇದು
ಮೂರನೇ ಪ್ರಶ್ನೆ, ಯಾವುದಕ್ಕೆ ಯಾವುದೆಂದು ಹೇಳುವಿರಿ? ಲಿಂಗಕ್ಕೆ ಜ್ಞಾನವೆನ್ನುವಿರೋ ಅಥವಾ ಜ್ಞಾನಕ್ಕೆ ಲಿಂಗವೆನ್ನುವಿರೋ? ಶರೀರಕ್ಕೆ ಲಿಂಗವೆನ್ನುವಿರೋ ಅಥವಾ ಲಿಂಗಕ್ಕೆ ಶರೀರವೆನ್ನುವಿರೋ? ನೋಡ್ರಿ ಹೆಂಗೈತಿ. ಯಾವುದಕ್ಕೆ ಯಾವ್ದು ಅಂತೀರಿ ನೀವು? ಯಾವುದಕ್ಕೆ? ಅದಕ್ಕೆ ಒಂದು ಮಾತನ್ನ ಹಿಂದೆ ಹೇಳಿದ್ದೆ, ಸೋಲ್ ಈಸ್ ವಿಸಿಬಲ್ ಬಾಡಿ, ಬಾಡಿ ಈಸ್ ಇನ್ವಿಸಿಬಲ್ ಸೋಲ್ ಅಂತ. ಸಾರಿ, ಬಾಡಿ ಈಸ್ ವಿಸಿಬಲ್ ಸೋಲ್, ಸೋಲ್ ಈಸ್ ಇನ್ವಿಸಿಬಲ್ ಬಾಡಿ. ಸೋಲ್ ಈಸ್ ಇನ್ವಿಸಿಬಲ್ ಬಾಡಿ, ಹೌದಾ? ಬಾಡಿ ಈಸ್ ವಿಸಿಬಲ್ ಸೋಲ್ ಅಂತ. ಅಂದರೆ ಯಾವುದನ್ನು ಯಾವ್ದು ಅಂತೀರಿ ಈಗ ನೀವು? ಒಂದು ಬಿಟ್ಟು ಒಂದಿಲ್ಲ ಅಂತದು. ಬಾಡಿ ಈಸ್ ವಿಸಿಬಲ್ ಸೋಲ್. ಶರೀರ ಅಂದರೆ ಕಣ್ಣಿಗೆ ಕಾಣುವ ಆತ್ಮ ಚೈತನ್ಯ ಅಂತದು. ಆತ್ಮ ಚೈತನ್ಯ ಅಂದರೆ ಕಣ್ಣಿಗೆ ಕಾಣದೇ ಇರೋ ಶರೀರ ಅಂತದು. ಇಟ್ ಈಸ್ ಇನ್ವಿಸಿಬಲ್ ಬಾಡಿ. ಹಂಗಿಲ್ಲಿ ಹೇಳಿದ್ರು ಅವರು, ಈ ಹೊರಗಿನ ಇಷ್ಟಲಿಂಗದಿಂದ ಅಂತರಂಗ ಒಳಗಿನ ಪ್ರಾಣಲಿಂಗದಲ್ಲಿ ಇವನ್ನೆಲ್ಲ ಅದಾವಲ್ಲ, ಈ ಸಾಧನಾ ಕ್ರಮ ಹಿಡಿದು ನೀವೇನು ಹೇಳ್ಕೊಂಡಿರಲ್ಲ. ಈ ವಿಷಯ ಅಲ್ಲಮರು ಅಲ್ಲೇ ಸೊಲ್ಲಾಪುರದಾಗನ ಇವ್ರಿಗೆ ಹೇಳ್ಬೋದಿತ್ತು, ಹೌದಲ್ರಿ? ಅಲ್ಲೇ ಹೇಳ್ಬೋದಿತ್ತು. ಅಷ್ಟು ಅನುಭವಿಕರೇ ಯಾರು? ಪ್ರಭುದೇವರು. ಅಲ್ಲೇ ಹೇಳಿ ಮುಗಿಸಿ ಬರ್ಬೋದಿತ್ತು. ಅಲ್ಲಿ ಆಗಲೇ ಪ್ರಸಂಗಗಳು ಬಂದಿದ್ದು, ಮುಕ್ತಾಯಕ್ಕ ಬಂದಿದ್ಲು, ಗೊಗ್ಗೈ ಬಂದಿದ್ರು, ಎಲ್ಲರೂ ಬಂದಿದ್ರು. ಅವರಿಗೆಲ್ಲ ಅಲ್ಲಿದೆ ಹೇಳಿ ಬಂದರು. ಬಟ್ ಸಿದ್ದರಾಮೇಶ್ವರನ ಮಾತ್ರ ಅಲ್ಲಿಗೆ ಹೇಳಿ ಮುಗಿಸ್ಲಿಲ್ಲ ಅವರು. ಬಾಯಿಲಂತ ಕರ್ಕೊಂಬಂದ್ರು ಅವ್ರು ಕಲ್ಯಾಣಕ್ಕೆ. ಅದಕ್ಕವರು ಲಿಂಗವನ್ನು ತನಗೆ ತಾನೇ ಗುರುವಾಗಿ ಪಡೆದಿದ್ದರಿಂದ, ಯಾರು? ಪ್ರಭುದೇವರು. ಅದಕ್ಕೆ ಇದಕ್ಕಿಂತ ಹೆಚ್ಚಿಗೆ ಬಸವಣ್ಣವ್ರ ಕಡೆಯಿಂದನೇ ಹೇಳಿಸ್ಬಿಟ್ರೆ ಭಾಳ ಚಲೋ ಆಕತ್ತೆ ಅಂತ ಏನು ವಿಚಾರ ಮಾಡಿದ್ರು ಏನೋ, ಅವರು ಕರ್ಕೊಂಬಂದ್ಬಿಟ್ರು. ಗೋಷ್ಠಿ ಪ್ರಾರಂಭ ಆಯ್ತು. ಇವ್ರ ವಿಷಯನ ಬರಲಿಲ್ಲ. ಬರದೇ ಇದ್ದಾಗ ಕಟ್ಟ ಕಡೆಗೆ ಸಿದ್ದರಾಮೇಶ್ವರು, ಬರ್ರಿಪ್ಪ ನನ್ನ ವಿಷಯಕ್ಕೆ ಬರ್ರಿ, ಈಗೇನು ಮಾಡಿದ್ರು, ನಾನು ಕರ್ಕೊಂಡು ಬಂದ್ರಲ್ಲ, ನಾನು ಕರ್ಕೊಂಡು ಬಂದ ವಿಷಯ ಇನ್ನೂ ಬರಲಿಲ್ಲ, ಈಗ ಹೇಳ್ರಿ ನನಗಂತ ಈ ಪ್ರಶ್ನೆಯನ್ನು ಹಾಕಿದರು. ಅವಾಗ ಅಲ್ಲಂ ಪ್ರಭುದೇವರು ಎಚ್ಚೆತ್ತರು. ಹೌದು, ನಾವು ಇವ್ರನ್ನ ಕರ್ಕೊಂಬಂದ ಉದ್ದೇಶಕ್ಕೆ ಇನ್ನೂ ವಿಷಯಕ್ಕೆ ಬರಲಿಲ್ಲ ನಾವು ಅಂದವ್ರೆ. ಪ್ರಭುದೇವ್ರು ಏನು ಮಾಡಿದ್ರು ಇಲ್ಲಿ? ಪ್ರಭುದೇವ್ರು ಉತ್ತರ ಕೊಡ್ತಾರೆ. ನೋಡ್ರಿ, ಹೀಗೆಂದು ಸಿದ್ದರಾಮಯ್ಯ ದೇವರು ಪ್ರಭುದೇವರ ಬೆಸಗೊಳ್ಳಲು ಆ ಪ್ರಭುದೇವರು ಸಿದ್ದರಾಮಯ್ಯ ದೇವರಿಗೆ ಹೇಳೆಂದು ಬಸವರಾಜ ದೇವರ ಬೆಸಗೊಂಬ ಪ್ರಸ್ತಾವದ ವಚನ. ಇದನ್ನ ಪ್ರಭುದೇವರಿಗೆ ಈ ಪ್ರಶ್ನೆ ಕೇಳ್ತಾರೆ ಸಿದ್ದರಾಮೇಶ್ವರರು. ಪ್ರಭುದೇವರು ಏನು ಮಾಡಿಬಿಟ್ರು? ಈ ಪ್ರಶ್ನೆಗೆ ಉತ್ತರ ಅವ್ರು ಕೊಡಲಿಲ್ಲ. ಸಟಗ್ನ ಬಸವಣ್ಣವ್ರು ಇದ್ರಲ್ಲೇ ಅವ್ರ ಕಡೆ ತಿರುಗಿಸ್ಬಿಟ್ರು. ಏನಕ್ಕೆ ಕೇಳ್ತಾರೆ ನೋಡ್ರಿ ಅಂತೇವಲ್ಲ ನಾವು, ಯಾರೇನು ಏನಕ್ಕೆ ಕೇಳ್ತಾರೆ ನೋಡ್ರಿ ಹೇಳ್ರಿ ಅವ್ರಿಗೆ ಅಂತ ಅನ್ನಂಗಿಲ್ಲ. ಆ ರೀತಿಯೊಳಗೆ ಅವ್ರು ಏನು ಮಾಡಿಬಿಟ್ರು? ಈ ಪ್ರಶ್ನೆಯನ್ನು ಕೇಳಿದರು. ಏನಂತ ಕೇಳಿದರು ನೋಡ್ರಿ ಇಲ್ಲಿ. ಒಂದೂ ಇಲ್ಲದ ಬಿಂದುವ, ಪ್ರಭುದೇವರು ಹೇಳ್ತಾರೆ, ಒಂದೂ ಇಲ್ಲದ ಬಿಂದುವ ತಂದೆ ಇಲ್ಲದ ಕಂದನ, ಮಾತೇ ಇಲ್ಲದ ಜಾತನ, ಜಾತ ಮಾತೇ ಇಲ್ಲದ ಜಾತನ, ಗಮನವಿಲ್ಲದ ಗಮ್ಯನ, ಮೂವರರಿಯದ ಮುಗ್ಧನ ಠಾವ ತೋರಿಸ ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣ. ಅವ್ರೇನು ಕೇಳ್ಯಾರಲ್ಲ, ಹೇಳ್ರಿ ಅದನ್ನ. ಒಂದೂ ಇಲ್ಲದ ಬಿಂದು ಅಂದ್ರೆ ನಾವು ಹೇಳಿಬಿಟ್ಟೇವೆ, ಮೂಲಕ್ಕೆ ಹೋಗೋದು ನಿರವಯ ನಿಷ್ಕಲ ಲಿಂಗದಲ್ಲಿ ಒಂದೆಂಬುದಿಲ್ಲ. ಒಂದು ಇಲ್ಲ, ಎರಡೂ ಇಲ್ಲ. ಅಲ್ಲಿ ಅದು ಕೇವಲ ಶೂನ್ಯ ವಸ್ತು. ಅದು ಕೇವಲ ಶೂನ್ಯ ವಸ್ತು. ಒಂದು ಅಂದ್ರೆ ಮತ್ತೆ ಅದಕ್ಕೆ ಪ್ರಗತಿ, ಒಂದು ಅಂದ್ರೆ ಅದು ಮತ್ತೆ ಬೇರೆ. ಶೂನ್ಯ
ಶೂನ್ಯ ಅಂದರೆ ಅದು ಎಲ್ಲವನ್ನೊಳಗೊಂಡ ಶೂನ್ಯ. ಅದು ಎಲ್ಲವನ್ನೂ ಒಳಗೊಂಡಂಥ ಶೂನ್ಯ. ಅಲ್ಲಿನೂ ಒಂದು ಹುಟ್ಟಿಲ್ಲ, ಒಂದಾಗಿಲ್ಲ, ಎರಡಾಗಿಲ್ಲ, ಮೂರಾಗಿಲ್ಲ, ಏನೂ ಇಲ್ಲದ ನಿರವಯ ನಿಷ್ಕಲ ಲಿಂಗ ಅಂತ ಕರಿತೀವಿ ನಾವು. ಶೂನ್ಯಲಿಂಗ, ನಿಶೂನ್ಯಲಿಂಗ. ಅದಕ್ಕೆ ಜನನೆಂಬುದು ಇಲ್ಲ. ಜನನವೆಂಬುದು ತಂದೆ ಇಲ್ಲದ ಕಂದನ. ನೀ ಇದ್ದೆಯಲ್ಲ, ಇದ್ದೂ ಇಲ್ಲದಂತೆ ಆ ಸ್ಥಿತಿ. ಇದ್ದೆಯಲ್ಲ, ಇದ್ದೂ ಇಲ್ಲದಂತೆ ಶೂನ್ಯವಾಗಿದ್ದಿ. ಆದರೆ ಎಲ್ಲವನ್ನೂ ಒಳಕೊಂಡಿದ್ದಿ. ಎಲ್ಲವನ್ನೊಳಕೊಂಡು ಯಾವುದರಲ್ಲಿ ಅದು ಸೃಷ್ಟಿಯಾಗಿ ಲೀಲೆಯಾಗಿ ಮತ್ತೆ ಲಯವಾದಾಗ ಯಾವುದರ ಗರ್ಭದಲ್ಲಿ ಗರ್ಭೀಕರಣಗೊಳ್ಳುತ್ತೋ ಅದು ಶೂನ್ಯ. ಹೆಂಗಿದ್ರಪ್ಪ ನೀವು ಅಂದರೆ ಇದ್ದೂ ಇಲ್ಲದ ಸ್ಥಿತಿಯಲ್ಲಿದ್ರಿ. ಜನನವಿದ್ದಲ್ಲಿ ಮರಣ ಉಂಟು, ಹೌದಾ? ಹುಟ್ಟಿದ್ರೆ ಅದಕ್ಕೆ ಸಾವು ಐತಿ. ಇದು ಹುಟ್ಟೇ ಇಲ್ಲ, ತಂದೆ ಇಲ್ಲದ ಕಂದನ. ಇದಕ್ಕೆ ಕಾರಣೀಭೂತರು ಯಾರಿಲ್ಲ. ಇದು ಸ್ವಯಂಭೂ, ಸ್ವನಿರ್ಮಾತ. ಇದಕ್ಕೆ ನಿರ್ಮಾತರು ಬೇರೆ ಇಲ್ಲ. ಸ್ವಯಂ ನಿರ್ಮಾತ, ಸ್ವಯಂಭೂ. ಲೀಲೆಯಾದಡೆ ಉಮಾಪತಿ, ಲೀಲೆ ತಪ್ಪಿದಡೆ ಸ್ವಯಂಭೂ. ಮತ್ತೇನು ಇಲ್ದಂಗೆ ಇರುವುದಲ್ಲ, ಏನು ಇಲ್ದಂಗೆ ಇರುವುದಲ್ಲ. ಅದು ಜನನ ಮರಣವಿಲ್ಲದ ನಿರವಯ ಶೂನ್ಯಲಿಂಗಕ್ಕೆ ತಂದೆ ತಾಯಿಗಳೆಲ್ಲ, ತಂದೆ ಇಲ್ಲದ ಕಂದನ, ಮಾತೆ ಇಲ್ಲದ ಜಾತನ. ನೋಡ್ರಿ, ಅಜಾತನು ಅಂದರೆ ತಾಯಿ ಇಲ್ಲ. ಯಾರು ನಿಮ್ಮ ತಾಯಿ? ಯಾರು ಹಡ್ದ? ಅದು ನಿರಂಜನ ಲಿಂಗದಿಂದ ವಿಕಾಸ ಹಾಕ್ಕೊಂತ ಬಂದಿದ್ದ ಹೊರತು ಅದನ್ನು ಯಾರು ವಿಕಾಸ ಮಾಡಿದವರಿಲ್ಲ. ತಾನೇ ವಿಕಾಸ ಆಗಿತ್ತು. ಅಂತರಂಗದಲ್ಲಿ ಅವ್ಯಕ್ತವಾಗಿದ್ದ ಹಸ್ತಮಸ್ತಕ ಸಂಯೋಗದಿಂದ ಅಂಗೈಯಲ್ಲಿ ಅರಳಿ ಅರಿವಿನ ಕುರುಹಾಗಿದೆ ಈ ಇಷ್ಟಲಿಂಗ. ಅದು ಮನಗಮನಕ್ಕೆ ಮೀರಿದ ಅಗಮ್ಯ, ಅಗೋಚರ, ಅಪ್ರತಿಮ ನಿಜವಸ್ತು. ಅದು ಅಗಮ್ಯವಾಗಿದೆ, ಅಗೋಚರವಾಗಿದೆ, ನೋಡ್ರಿ, ಅಪ್ರತಿಮವಾಗಿದೆ. ಪ್ರತಿಮಾ ರೂಪಕ್ಕೆ ಬರೋದಿಲ್ಲ, ಅದಕ್ಕೆ ರೂಪವನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ದೇವ್ರು ಹೆಂಗದಾನ ಅಂದ್ರೆ ಚೌಕದಾನೋ ದುಂಡಗದಾನೋ, ಅದಕ್ಕೆ ಇಷ್ಟಲಿಂಗ ಏನೈತಿದು? ಚೌಕ ಐತಿ ಅನ್ನೋದು. ವೆದರ್ ಇಟ್ ಈಸ್ ಎ ಸ್ಕ್ವೇರ್, ವೆದರ್ ಇಟ್ ಈಸ್ ಎ ರೆಕ್ಟ್ಯಾಂಗಲ್, ವೆದರ್ ಇಟ್ ಈಸ್ ಎ ಸರ್ಕಲ್, ಏನಿದು? ಲಿಂಗದ ಆಕಾರ ಯಾವುದು? ಇಷ್ಟಲಿಂಗದ ಆಕಾರ ಯಾವುದು? ನಾವು ಮ್ಯಾಥಮೆಟಿಕ್ಸ್ನಲ್ಲಿ ಎಲ್ಲ ಆಕಾರ ಕೊಡ್ತೇವೆ. ಇದರ ಆಕಾರ ಯಾವುದು? ಯಾವ ಕೋಣದಲ್ಲಿದೆ? ಯಾವ ಡಿಗ್ರಿ ಇಲ್ಲದೆ ಇದು? ನಾಟ್ ಪಾಸಿಬಲ್ ಟು. ಅದಕ್ಕೆ ನಾವು ಅಪ್ರತಿಮಾ, ಪ್ರತಿಮೆಯಾಗಿ ಬರಲಾರದ್ದಿದು. ಇದನ್ನು ಯಾವ ರೂಪದಲ್ಲಿ ಪ್ರತಿಮೆಯಾಗಿ ನಾ ತೋರಿಸ್ಬೇಕಿದನ್ನು ಹೆಂಗೆ ತೋರಿಸ್ಬೇಕು? ಹಿಂಗೆ ಅದಾರ ಅಂತ ಹೆಂಗೆ ತೋರಿಸೋದು? ಮತ್ತು ಈಗೆಲ್ಲ ದೇವ್ರನ್ನ ತೋರಿಸ್ತಾರಲ್ರಿ, ಮತ್ತು ಇವು ಪ್ರತಿಮೆ ರೂಪದೊಳಗದಾರ ಅಂದ್ರೆ ಅದು ನಮ್ಮ ಅಂತರಂಗದ ಭಾವನೆಯ ಪ್ರತೀಕವಾಗಿ ನಮ್ಮ ದೇವರುಗಳು ಪ್ರತಿಮಾ ರೂಪದಲ್ಲಿ ಬಂದಾವ ಹೊರತು ನಿಜ ದೇವರ ಪ್ರತಿಮೆನೇ ಅದ ಅಂತಂದ್ರೆ ಯಾರೂ ಕಂಡವರಿಲ್ಲ ನಿಜ ದೇವರನ್ನು. ನಾವು ನಮ್ಮ ದೇವರುಗಳನ್ನು ನಮ್ಮ ಅಂತರ್ಭಾವದಲ್ಲಿ ಯಾಕೆ ದೇವರನ್ನು ನಾವು ಒಡಮೂಡಿಸಿಕೊಂಡೆವೋ ಅದು ಪ್ರತಿಬಿಂಬವಾಗಿ ದೇವಾಲಯಗಳಲ್ಲಿ ಪ್ರತಿಷ್ಠಾಪನೆಯಾಗಿದೆ ಹೊರತು ದೇವರೇ ಹಂಗದಾನ ಅಂತ ಯಾರಿಗಾರ ಬಂದು ನಾ ಹಿಂಗದೇನಿ ಹಿಂಗೆ ತೆಗೀರಿ ಅಂತ ಹೇಳ ಇಲ್ಲ. ಅಪ್ರತಿಮಾತ. ಹಾಗಾದ್ರೆ ಹಂಗೆ ಮಾಡೋದು ತಪ್ಪನ್ರಿ? ತಪ್ಪೋ ಸರಿನೋ, ನಾವಂತೂ ಗುಡಿಗುಂಡಾರದ ದೇವರುಗಳ ಬಗ್ಗೆ ಏನೂ ಹೇಳೋದಿಲ್ಲ. ಯಾಕೆ ನಾವು ಇಷ್ಟಲಿಂಗಧಾರಿಗಳು. ಅದನ್ನು ತಪ್ಪು ಅಂತ ಹೇಳಿದರೆ ಅದನ್ನು ಆರಾಧನೆ ಮಾಡ್ತಕ್ಕಂಥ ಕೋಟ್ಯಾನು ಜನರಿಗೆ ನೋವಾಗ್ಬೋದು.
ನಾವು ಅನ್ಲಿಕ್ಕೆ ಬರೋದಿಲ್ಲ. ಅದು ಅವರ ಪ್ರಾಕ್ಟೀಸ್, ಅದು ಅವರ ಆಚರಣೆಗಳು. ನಾವು ಅವರ ಆಚರಣೆಗೆ ಗೌರವ ಕೊಟ್ಟು ಇರಬೇಕಾಗತ್ತೆ, ಅವರ ನಂಬಿಕೆಗಳಿಗೆ ಗೌರವ ಕೊಡಬೇಕಾಗತ್ತೆ, ಅದು ಬೇರೆ ವಿಚಾರ. ಬಟ್ ಇಲ್ಲಿ ದೇವರ ನಿಜ ಸ್ವರೂಪವನ್ನಾದರೂ ನಾವು ಹೇಳಬೇಕಲ್ಲ. ದೇವ್ರು ಹೆಂಗದಾನಂದರೆ ಆತ ಅಗಮ್ಯವಾಗಿದ್ದಾನೆ, ಅಗೋಚರವಾಗಿದ್ದಾನೆ, ಆತ 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 ಇನ್ವಿಸಿಬಲ್, ಆತ ಇನ್ವಿಸಿಬಲ್ ಆಗಿದ್ದಾನೆ, ಇಂಟ್ಯಾಂಜಿಬಲ್ ಆಗಿದ್ದಾನೆ. ಆತನಿಗೆ ಆಕಾರಗಳಿಲ್ಲ, ಪ್ರತಿಮೆಗಳಿಲ್ಲ. ಅದೇ ನಿಜವಸ್ತು. ಆ ನಿಜವಸ್ತುವನ್ನು ನೋಡ್ರಿ ಏನು ಮಾಡಿದ್ರು ಅವರು, ತನು ಮನ ಭಾವಗಳ ನೋಡ್ರಿ ಅರಿಯವು. ಆ ನಿಜವಸ್ತುವನ್ನು ತನು ಮನ ಭಾವಗಳು ಅರಿಲಿಕ್ಕೆ ಆಗೋದಿಲ್ಲ. ಬಿಯಾಂಡ್ ಅವರ್ ಕಾನ್ಷಿಯಸ್ನೆಸ್. ನೋಡ್ರಿ ಹೆಂಗೈತದು. ತನು ಅರಿಲಿಕ್ಕೆ ಆಗೋದಿಲ್ಲ, ಮನ ಅರಿಲಿಕ್ಕೆ ಆಗೋದಿಲ್ಲ, ಭಾವ ಅರಿಲಿಕ್ಕೆ ಆಗೋದಿಲ್ಲ. ಅದು ಮಾತು ಮನಗಳಿಗೆ ಮೀರಿದ, ಮಾತು ಮನಗಳಿಂದತ್ತತ್ತ ಮೀರಿದ ಸಾತಿಶಯ ರೂಪಾದಿ ನಿರ್ಮಲ ಪರಂ ಜ್ಯೋತಿ. ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ, ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಸಾತಿಶಯದ ರೂಪಾದಿ ಮಾತು ಮನಗಳಿಂದತ್ತತ್ತ ಮೀರಿದ. ಹೌದಾ? ಶಬ್ದ ಮುಗ್ಧವಾಗಿರ್ತಕ್ಕಂಥ ನಿಶಬ್ದ ನಿಲುವಿನಲ್ಲಿ, ಶಬ್ದ ಮುಗ್ಧವಾಗಿರ್ತಕ್ಕಂಥ ಅತ್ಯಂತ ನಿಶಬ್ದ ನಿಲುವಿನಲ್ಲಿ ನಿರವಯ ಲಿಂಗದ ನಿಲುವು ಉಂಟು. ಇದು ನಾಳೆ ನಾವು ಮೊದಲೇ 2, 3, 4, 5ನೇ ಲೆಕ್ಚರ್ನಾಗ ಭಾಳ ನೋಡೇವಿ, ಕೇಳೇವಿ. ಅದೇ ಅರಿವಿನ ಕುರುಹಾಗಿ ಅಂಗೈಯಲ್ಲಿ ಅಳವಟ್ಟ ರಹಸ್ಯ. ಆ ರಹಸ್ಯವನ್ನು ನೋಡ್ರಿ, ಆ ರಹಸ್ಯವನ್ನು ಸಿದ್ದರಾಮದೇವರಿಗೆ ಏನ್ರಿ ನಿರೂಪಿಸ್ರಿ, ಹೇಳ್ರಿ ಅಂತ ಅಲ್ಲಂ ಪ್ರಭುದೇವರು ಯಾರಿಗೆ ಹೇಳಿದರು? ಬಸವಣ್ಣವ್ರಿಗೆ ಹೇಳಿಬಿಟ್ರು. ಸ್ವತಃ ಅಲ್ಲಂ ಪ್ರಭುದೇವರು ಇದನ್ನು ಬಲ್ಲವರಾಗಿದ್ದರು. ಆದ್ರೆ ಅವ್ರು ಯಾರ ಕಡೆಯಿಂದ ಹೇಳ್ಸಕ್ಕೆ ಇಚ್ಛಾಪಟ್ಟರು? ಬಸವಣ್ಣವ್ರು ಹೇಳಿದ. ನಾನು ಇದು ಬಸವಣ್ಣವ್ರಿಗೇನು ಪಾಪ, ಇವರು ಸೊಲ್ಲಾಪುರದಾಗ ಇವ್ರು ಭೇಟಿಯಾಗಿದ್ದು, ಇವ್ರ ಚರ್ಚೆ ಆಗಿದ್ದು, ಇವ್ರ ಸಂಭಾಷಣೆ ಆಗಿದ್ದು, ಅವ್ರ ಎಲ್ಲವನ್ನು ಚರ್ಚೆ ಇವ್ರದ್ರಿಗೆ ಏನು ಹೇಳಲ್ಲ. ಅವ್ರು ಒಮ್ಮೆ ಸಡನ್ನಾಗಿ ಹಿಂಗೆ ಅವ್ರು ಕರ್ಕೊಂಬಂದಿದ್ರು, ನನಗೆ ಹೇಳಂತ ಇವ್ರು ಗಂಟು ಬಿದ್ರು. ನಾನು ಏನು ಹೇಳಿ ಕರ್ಕೊಂಬಂದಿದ್ರು ನನ್ನ ಇಲ್ಲಿತನ? ಆ ವಿಷಯನೇ ಬರಲಿಲ್ಲಲ್ಲ, ಈಗ ಹೇಳ್ರಿ ಅಂತ ಒಮ್ಮೆ ಟಾಪಿಕ್ ತೆಗೆದುಬಿಟ್ರು ಅವರು. ಇದು ಬಸವಣ್ಣವ್ರಿಗೆ ಅವ್ರು ಚರ್ಚೆ ಆಗಿದ್ದು, ಅವ್ರು ಹೇಳಿ ಕರ್ಕೊಂಬಂದಿದ್ದು ಏನು ಗೊತ್ತೇ ಇಲ್ಲ. ಒಮ್ಮೆ ಏನು ಮಾಡಿಬಿಟ್ರು ಪ್ರಭುದೇವರು? ಹೇಳ್ರಂಗಾರೆ ಇವ್ರಿಗೆ ಅಂತ ಹೇಳಿಬಿಟ್ರು. ಏನು ಹೇಳ್ಬೇಕು ಅವರು? ಇದು ಮಜಾ. ಪ್ರಭುದೇವ್ರದ್ದು ಒಮ್ಮೊಮ್ಮೆ ಈ ರೀತಿ ಏನಿರುತ್ತೆ, ಶಾಕ್ ಕೊಡ್ತಿರ್ತಾರೆ ಅವ್ರು ಒಮ್ಮೆ ಎಲ್ಲರಿಗೆ. ಪಾಟ್ನ ಪ್ರಭುನ ಆಟ ಗೊತ್ತಾಗೋದಿಲ್ಲ ಅಂತ. ಅವಾಗ ಬಸವಣ್ಣವ್ರು ಹೇಳ್ತಾರೆ, ಇಲ್ಲಿ ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವ್ರು. ಇವ್ರದ್ದು ಯಾವಾಗಿದ್ರು ವೃತ್ತಿ ಭಾವ ಅಲ್ಲ, ಏನು ಕೇಳಿದ್ರು ನಮಗೆ ಗೊತ್ತಿಲ್ಲ ನಾವು. ಇವ್ರದ್ದೊಂದು ಏನಾರು ಕೇಳಿಬಿಟ್ರೆ ನನಗೆ ಎಲ್ಲಿ ಗೊತ್ತಿರಪ್ಪ, ಎಲ್ಲ ನಿಮ್ಮ ಶರಣರಿಂದನೇ ಆಗಿದ್ದು. ನಂದು ಏನೈತ್ರಿಪ್ಪ, ಎಲ್ಲ ನಿಮ್ಮ ಶರಣರಿಂದ ನಾವು ಇವತ್ತು ಏನಿದ್ದೀನಿ ಅಂದ್ರೆ ಎಲ್ಲ ಈ ಶರಣ ಬಳಗದಿಂದ ರೀಪ್ಪ ಅನ್ನೋ ವೃತ್ತಿ ಭಾವದೊಳಗೆ ಇರೋರು ಇವರು. ಇಂತೂ ಪ್ರಭುದೇವರು ಮಹಾಗಣವನಪ್ಪ ಇಷ್ಟಲಿಂಗದ ನಿಲವ ಸಿದ್ದರಾಮಯ್ಯ ದೇವರ ಕುರಿತು ಬಸವರಾಜ ದೇವರ ಬೆಸಗೊಳ್ಳಲು ಆ ಬಸವರಾಜ ದೇವರು ಸಿದ್ದರಾಮಯ್ಯ ದೇವರ ಅಂಗದ ಮೇಲೆ ಲಿಂಗವಿಲ್ಲದುದ ನರಿದು, ಅಲಿತನ ಅವರ ಅಂಗದ ಮೇಲೆ ಲಿಂಗ ಇಲ್ಲ ಅಂತ ಅನ್ನೋದು ಗೊತ್ತಿದ್ದಿಲ್ಲ ಅವರಿಗೆ. ಅವಾಗ ಗೊತ್ತಾಯ್ತು, ಅರಿದು ಪ್ರಭುದೇವರಿಗೆ ನಮಸ್ಕಾರವ ಮಾಡುವ ಮುಖದಲ್ಲಿ ನಿರೂಪಿಸಿದ ಪ್ರಸ್ತಾವದ ವಚನ. ಹಿಂಗೆ ಒಮ್ಮೆ ಹೇಳುತ್ತಲೇ ಒಮ್ಮೆ ಅವ್ರಿಗೇನಾಯ್ತು, ಓಹೋಹೋ ಪ್ರಭುದೇವ್ರಿಗೆ ಲಿಂಗ ಐತಿ, ಅವ್ರ ಜೋಡಿ ಬಂದವ್ರಿಗೆ ಇರ್ಬೋದು ಅಂತ ತಿಳ್ಕೊಂಡಿದ್ರು. ಒಮ್ಮೆ ಇದು ಅನ್ನೋತ್ಲೆ ಅವ್ರಿಗೆ ಅರಿವು ಬಂತು, ಇವರು ಲಿಂಗಿಲ್ಲ ಏನೋ ಕೇಳಕತ್ತಾರ. ಇವ್ರದ್ದು ಹೆಂಗೆ ನೋಡ್ರಿ ಪ್ರೆಸೆಂಟೇಷನ್. ಎನ್ನ ಕಾಯದ ಕರಸ್ಥಲದಲ್ಲಿ, ಈ ಶರೀರದ ಕರಸ್ಥಲದಲ್ಲಿ ಅಲ್ಲಮ ಪ್ರಭುದೇವರ ಕಂಡೆನೋ. ಇಷ್ಟಲಿಂಗದೊಳಗೆ ನಾ ಪ್ರಭುದೇವರನ್ನ ಕಂಡೆ. ಕಾಯದ ಕರಸ್ಥಲದಲ್ಲಿ ಪ್ರಭುದೇವರ ಕಂಡೆನು. ಎನ್ನ ಮನದ ಕರಸ್ಥಲದಲ್ಲಿ
ಚನ್ನಬಸವಣ್ಣನ ಕಂಡೆನು, ಎನ್ನ ಅರುವಿನ ಕರಸ್ಥಲದಲ್ಲಿ ಮಡಿವಾಳಯ್ಯನ ಕಂಡೆನು. ಮಡಿವಾಳ ಮಾಚಿದವ್ರು ಎಂಥ ಸ್ಥಾನ ಐತೆ ನೋಡ್ರಿ ಬಸವಣ್ಣವ್ರ ಹೃದಯದೊಳಗೆ. ಎನ್ನ ಅರಿವಿನ ಕರಸ್ಥಲದಲ್ಲಿ ಮಡಿವಾಳಯ್ಯನ ಕಂಡೆನು, ಒಳಗೂ ಹೊರಗೂ ಹೊರಗೊಳಗೆಂಬ ಭೇದವನ್ನರಿಯದೇ ಇದ್ದೆನು ನಾನು. ಕಾಯಲಿಂಗವೋ ಕಾಯದಲ್ಲಿ ಸಾರಿಪ್ಪಲಿಂಗವೋ ಅನ್ನೋ ಭೇದ ಉಂಟಾಗಿತ್ತಲ್ಲ ಅವ್ರ ಹತ್ರ, ಆ ಭೇದಕ್ಕೆ ನೇರವಾಗಿ ಉತ್ತರ ಕೊಟ್ಟರೆ ಮನಸ್ಸಿಗೆ ನೋವು ಆದಿತ್ತಲ್ಲ ಅಂತ ಈ ರೀತಿ ಹೊಂಟಾರ ಇವರು ಹೇಳಕ್ಕೆ. ಒಳಗೂ ಹೊರಗೂ ಹೊರಗೊಳಗೆಂಬ ಭೇದವನ್ನರಿಯದೇ ಇದ್ದೆನು ಕೂಡಲ ಸಂಗಮ ದೇವಯ್ಯ. ನಿಮ್ಮ ಶರಣರು ಎನ್ನ ಪಾವನವ ಮಾಡಿದ ಪರಿಣಾಮವ ಅಂತಿಂತಲೆನ್ನಮಂದ ಅನ್ನಲದೆ ನಮೋ ನಮೋ ಎನ್ನುತ್ತಿರ್ದೇನೋ ಅಂತವರು ಅತ್ಯಂತ ಸೂಕ್ಷ್ಮವಾಗಿ ಉತ್ತರ ಕೊಟ್ಟರು ಸಿದ್ದರಾಮೇಶ್ವರ್ರಿ. ಅದು ಪ್ರಭುದೇವ್ರ ಮುಖಾಂತರ ಪ್ರಶ್ನೆ ಬಂದಿತ್ತು, ಪ್ರಭುದೇವ್ರ ಮುಖಾಂತರನ ಉತ್ತರ ಹೋತು. ಯಾರಿಗೆ? ಸಿದ್ದರಾಮ ಶಿವಗಳಿಗೆ. ಹಿಂಗೆ ಹೋದಾಗ ಇವ್ರು ಏನಂದರು, ಅಯ್ಯ ಎನ್ನ ಕಾಯದಲ್ಲಿ ಇಷ್ಟಲಿಂಗದಲ್ಲಿ ನಾನು ಪ್ರಭುದೇವ್ರು ನೋಡೇನಿ, ಮನದ ಪ್ರಾಣಲಿಂಗದಲ್ಲಿ ಇಷ್ಟ ಪ್ರಾಣ ಭಾವಲಿಂಗ 3, ಮನದ ಪ್ರಾಣಲಿಂಗದಲ್ಲಿ ನಾನು ಚನ್ನಬಸವಣ್ಣವ್ರನ್ನ ಕಂಡೇನಿ, ಅರಿವಿನ ಲಿಂಗದಲ್ಲಿ ಭಾವಲಿಂಗದಲ್ಲಿ ನಾನು ಮಡಿವಾಳ ಮಾಚಿತಂದೆಗಳನ್ನು ಕಂಡೇನಿ. ಹಿಂಗೆ ಕಂಡದ್ರಿಂದ ಒಳಗೆ ಹೊರಗೆಂಬ ಭೇದ ನನಗೆ ಇಲ್ಲ ಆತು. ಈಗೇನು ಭೇದ ಇಟ್ಕೊಂಡು ಬಂದಾರಲಿ ಅವರು, ಇದು ಲಿಂಗನೋ ಆದ ಲಿಂಗನೋ ಅದಕ್ಕೆ ಇದು ಅಂತ ಕೇಳಿರಲ್ಲ, ಇಷ್ಟ ಪ್ರಾಣ ಭಾವದಲ್ಲಿ ಅವರು ಭೇದ ಕೇಳ್ಯಾರಲ್ಲ, ಇವ್ರು ಹೇಳಿಬಿಟ್ರಿ ಈಗ ಸೂಕ್ಷ್ಮ. ನನಗೆ ಭೇದವಿಲ್ಲವಾಯಿತು. ಸ್ಥೂಲ ಸೂಕ್ಷ್ಮ ಕಾರಣ ಈ 3 ಶರೀರಗಳು ನಿಮ್ಮ ಶರಣರು ಕೃಪೆ ಮಾಡಿದ್ದರಿಂದ ಪವಿತ್ರನಾದೆನು. ಆ ಶರಣರ ಶ್ರೀಪಾದಕ್ಕೆ ಶರಣೆಂಬೆ ಕೂಡಲ ಸಂಗಮ ದೇವ. ನೋಡ್ರಿ, ಅಂಗದ ಮೇಲೆ ಲಿಂಗ ಧರಿಸಬೇಕನ್ನೋ ಸೂಚ್ಯವಾದ ಸೂಚನೆಯನ್ನು ಕೊಟ್ಟುಬಿಟ್ರೆ ಅವರಿಗೆ. ಇದನ್ನು ನೇರವಾಗಿ ಹೇಳಲಿಕ್ಕೆ ಇಚ್ಛೆ ಪಡೆದಿದ್ರು ಅವರು ಬಸವಣ್ಣವರು. ತಮ್ಮ 3 ಶರೀರಗಳಲ್ಲಿ ಕಾಯ ಪ್ರಾಣ ಮತ್ತು ಅರಿವು ಇಲ್ಲಿ ಏನು ಮಾಡಿದರು, ಕ್ರಿಯಾಲಿಂಗ ಜ್ಞಾನಲಿಂಗ ಭಾವಲಿಂಗಗಳ ಪರಿಣಾಮಗಳ ಕುರಿತು ಅವರು ಸ್ಥೂಲಕಾಯ ಲಿಂಗ ಧರಿಸಬೇಕು ಅಂತಕ್ಕಂಥ ಉಪದೇಶವನ್ನು ಸಿದ್ದರಾಮೇಶ್ವರಿಗೆ ಅನ್ವಯಿಸುವಂತೆ ನೇರವಾಗಿ ಬಸವಣ್ಣವ್ರು ಹೇಳಿದರು. ಆ ಲಿಂಗದ ಲಕ್ಷಣಗಳನ್ನು ಅವುಗಳ ಫಲಿತಾರ್ಥಗಳನ್ನು ತಮಗೆ ಹೋಲಿಸಿಕೊಂಡು, ಆ ಲಿಂಗದಲ್ಲಿ ನಾನು ಪ್ರಭುದೇವ್ರನ್ನ ಕಂಡೆ, ಈ ಲಿಂಗದಲ್ಲಿ ನಾನು ಚನ್ನಬಸವಣ್ಣವ್ರನ್ನ ಕಂಡೆ, ಈ ಲಿಂಗದಲ್ಲಿ ನಾನು ಮಡಿವಾಳ ತಂದೆಗಳನ್ನು ತಂದಿದ್ರೆ ಅದು ಲಕ್ಷಣಗಳು. ಅದರ ಫಲಿತಾರ್ಥಗಳನ್ನು ತಮಗೆ ಹೋಲಿಸಿಕೊಂಡು ಹೇಳಿ, ಆದರೆ ಸಿದ್ದರಾಮ ಶಿವಗಳಿಗೆ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ದಂಗೆ ಆಗಲಿಲ್ಲ ಅದು. ಆದರೆ ಅಲ್ಲಮ ಪ್ರಭುದೇವರು ಹೇಳಿದ ಬಸವಣ್ಣನಿಗೆ ಇಷ್ಟಲಿಲ್ಲದಿದ್ರು ಕೂಡ ಅವ್ರು ಹೇಳಿಬಿಟ್ರ ಹೇಳಕ್ಕೆ ಇಷ್ಟಿಲ್ಲ ಅಂದ್ರೂ ಇಷ್ಟು ಸೂಚ್ಯವಾಗಿ ಏನು ಹೇಳಬೇಕಾಗಿತ್ತು ಅದನ್ನು ಹೇಳಿದರು ಅವರು. ಮುಂದುವರೆದ ಮಾತು ಹೇಳ್ತಾರೆ ಅವರು, ಇಷ್ಟಕ್ಕೆ ನಿಲ್ಲಿಲ್ಲ, ಮುಂದುವರೆದು ಹೇಳ್ತಾರೆ. ಹೀಗೆಂದು ಬಸವರಾಜ ದೇವರು ಸಿದ್ದರಾಮಯ್ಯ ದೇವರಿಗೆ ಅಂಗಲಿಂಗ ಸಂಬಂಧವಿಲ್ಲದಿದ್ದರೆ ಎನ್ನ ಮನ ಒಪ್ಪದೆಂದು ಮುಂದುವರೆದು ಹೇಳಿದ್ರು ಅವರು. ಅಂಗಲಿಂಗ ಸಂಬಂಧ ಇಲ್ಲ ಅಂದರೆ ಎನ್ನ ಮನ ಒಪ್ಪದೆಂದು ಭಿನ್ನಯಿಸಿದ ಪ್ರಸ್ತಾವದ ವಚನ. ಮುಂದೇನು ಹೇಳಿದ್ರು ಅವರು, ಸಮಯ ವಿರುದ್ಧ ಕಂಜಿ ವಿನಯವ ನುಡಿವೆ. ನೋಡ್ರಿ ಅವ್ರು ಎಷ್ಟು ಚಂದ ಹೇಳ್ತಾರೆ, ಸಮಯ ವಿರುದ್ಧ ಕಂಜಿ ವಿನಯವ ನುಡಿವೆ. ಕೊಂದರೆ ಕೊಲ್ಲು, ನೋಡ್ರಿ, ಕೊಂದರೆ ಕೊಲ್ಲು, ಕಾಯ್ದರೆ ಕಾಯಿ ಎನ್ನವರೆಂದು ಮನ ಹಿಡಿಯದು ಕೂಡಲ ಸಂಗಮ ದೇವ. ಎಷ್ಟು ಚಂದ ಹೇಳಿದ್ರಿ ಇವರು. ಸಮಯ ವಿರುದ್ಧ ಕಂಜಿ ಅಂದರೆ ಪ್ರಭುದೇವರೇ ನಮ್ಮನ್ನ ಏನಾರ ಮಾಡ್ರಿ, ಎಷ್ಟು ಚಂದ ಬಳಸ್ಯಾರ. ಕೊಂದರೆ ಕೊಲ್ಲು, ಕಾಯ್ದರೆ ಕಾಯಿ. ಈ ಸಮಾಜ ಐತಲ್ಲ, ಇದಕ್ಕೊಂದು
ಕಟ್ಟಳೆಗಳದಾವು, ಇದಕ್ಕೆ ಕಟ್ಟಳೆಗಳದಾವು. ಈ ಸಮಾಜ, ಈ ಸಮುದಾಯ, ಈ ಸಿದ್ಧಾಂತವನ್ನು ಅನುಸರಿಸಿಕೊಂಡು ಬರ್ತಕ್ಕಂಥ ಏನು ಶರಣ ಸಂಕುಲ ಐತಿ, ಇದಕ್ಕೆ ಕೆಲವು ಕಟ್ಟಳೆಗಳದಾವು. ಆ ಕಟ್ಟಳೆಗಳಲ್ಲಿ ಏನೈತಂದ್ರೆ, ಶರೀರ ಹೊತ್ಕೊಂಡು ಬಂದೇವೆ ಅಂದ್ರೆ ಈ ಶರೀರಕ್ಕೂ ಲಿಂಗಧಾರಣೆ ಆಗ್ಬೇಕಿಷ್ಟು ಲಿಂಗದ ಅನ್ನೋ ಕಟ್ಟಳೆ ಐತಿ. ಸ್ಪಷ್ಟವಾಗಿ ಹೇಳಿಬಿಟ್ರು ಅವರು. ಗುರುವೇ ಆಗಲಿ, ಜಂಗಮವೇ ಆಗಲಿ, ಕೊನೆಗೆ ಜಂಗಮ ಲಿಂಗವೇ ಆಗಲಿ. ನೋಡ್ರಿ, ಆ ಜಂಗಮ ಲಿಂಗ ಸ್ವರೂಪವಾಗಿ ಜಂಗಮ ಲಿಂಗವೇ ಆಗಲಿ, ಸಮಯ ನಿಯಮವನ್ನು ಪಾಲಿಸಲೇಬೇಕು. ಸಮಯ ನಿಯಮವನ್ನು ಪಾಲಿಸಲೇಬೇಕು. ಆಯಿತು, ನಾನು ನನ್ನ ಶರೀರ ಎಲ್ಲ ಲಿಂಗಮಯ ಆಗಿಬಿಟ್ಟೈತಿ, ನನಗೀಗ ಲಿಂಗದ ಅವಶ್ಯಕತೆ ಇಲ್ಲ ಅಂತಂದ್ರೆ ಕಟ್ಟಳೆ ಐತಪ್ಪ ಅದು. ಮತ್ತು ಇದರಿಂದನೇ ಅದಾಗಿರಂದ್ಮೇಲೆ ಅದು ಆಗೋಕ್ಕಿಂತ ಮುಂಚೆಗೆ ನೀವು ಏನಾಗಿದ್ರಿ? ಶರೀರದ ಮೇಲೆ ಲಿಂಗ ಧರಿಸಿದ್ರಿ. ಲಿಂಗ ಧರಿಸಿದ ಮೇಲೆ ನಾನು ಏನು ಏಕಾಗ್ರತೆಯಿಂದ ಲಿಂಗಾನುಷ್ಠಾನ ಮಾಡಿಕೊಂಡು ನಾ ಈಗ ಪ್ರಾಣ ಭಾವಲಿಂಗದೊಳಗೆ ಈ ಲಿಂಗ ಇಲ್ದನ ನಾನು ಏನು ಏಕಾಗ್ರ ಚಿತ್ತದಲ್ಲಿ ಇರ್ಲಿಕ್ಕೆ ನನಗೆ ಸಾಧ್ಯ ಐತಿ ಅಂತ ತಿಳಿದು ಈಗ ಲಿಂಗದ ಅವಶ್ಯಕತೆ ಇಲ್ಲ ಅನ್ನಕ್ಕೆ ಬರೋದಿಲ್ಲ ಅಂತದ್ದು. ಸಮಯ ಕಟ್ಟಳೆ, ಸಮಯ ಐತಿ. ಆ ಸಮಯ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕಲ್ಲ, ಅಪೂರ್ಣ ಆಕತ್ತದು. ಸ್ಥೂಲಕ್ಕೆ ಇಷ್ಟಲಿಂಗ, ಸೂಕ್ಷ್ಮಕ್ಕೆ ಪ್ರಾಣಲಿಂಗ, ಕಾರಣಕ್ಕೆ ಭಾವಲಿಂಗ ಇಟ್ಟುಕೊಂಡು ಈಗ ನೀವು ಸೂಕ್ಷ್ಮ ಮತ್ತು ಕಾರಣ ಶರೀರದೊಳಗೆ ಪ್ರಾಣಲಿಂಗ ಮತ್ತು ಭಾವಲಿಂಗದೊಳಗೆ ಅಷ್ಟೇ ಇರ್ತೇನೆ ನಾನು, ಈ ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ ತೆಗೆದು ಬಿಡ್ತೇನೆ ಅಂದ್ರೆ ಸೂತ್ರ ತಪ್ತೈತದು. ಇಷ್ಟಲಿಂಗದಿಂದನೇ ಪ್ರಾಣಲಿಂಗ, ಪ್ರಾಣಲಿಂಗದಿಂದನೇ ಭಾವಲಿಂಗ, ಮತ್ತು ಇಷ್ಟಲಿಂಗ ಕಳ್ಕೊಂಡ್ಬಿಟ್ರೆ ಇಷ್ಟ ಮತ್ತು ಪ್ರಾಣ ಮತ್ತು ಭಾವಲಿಂಗದ ಸಂಪರ್ಕ ಎಲ್ಲಿಂದ ಕಡಿತಾ ಆತಲ್ರಿ. ಇಲ್ಲಿಂದ ಇಲ್ಲಿಗೆ ಬ್ರಿಡ್ಜ್ ಐತೆ ಅಂತ ತಿಳಿರಿ. ಈ ಬ್ರಿಡ್ಜ್ ದಾಟಿ ಅರ್ಧಕ್ಕೆ ಬಂದ್ವಿ ನಾವು. ಹಂಗಾರೆ ಅರ್ಧಕ್ಕೆ ಬಂದ್ವಿ, ಮುಂದಿನ ದಾಟೋದು ಸರಳ ಐತೆ ಅಂತ ತಿಳಿದು ಹಿಂದಿನ ಅವಶ್ಯಕತೆ ಇಲ್ಲ ಅಂತ ಬಿಟ್ವಿ ಅಂದ್ರೆ ಹಂಗದ. ಅದನ್ನು ಬಿಟ್ಟು ಅದನ್ನು ಹಿಡ್ಕೊಂಡು ಆದೈತಿ, ಅದನ್ನು ಹಿಡ್ಕೊಂಡು ಆದೈತ್ರಿ. ಮತ್ತು ಅದನ್ನು ಹಿಡ್ಕೊಂಡು ಆದಿದ್ದಾಗ ನಾವು ಮುಂದೆ ಹೋಗೇವೆ ಅಂತ ತಿಳಿದು ಇದನ್ನು ಬಿಡೋಕ್ಕಾಗತ್ತನು? ನಿಯಮಗಳು ಕಟ್ಟಳೆಗಳು ಅದಕ್ಕೆ ಹೇಳ್ತಾರವರು, ಸಮಯ ವಿರುದ್ಧಕ್ಕಂಜಿ ವಿನಯವ ನುಡಿಯುವೆ. ನೋಡ್ರಿ, ನಾನು ವಿನಯದಿಂದನೇ ನುಡ್ಯಾಕತ್ತೇನೆ, ಇಲ್ಲ ನಂಗಿಲ್ಲ. ಕೊಂದರೆ ಕೊಲ್ಲು, ಕಾಯ್ದರೆ ಕಾಯಿ, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಎನ್ನವರೆಂದು ಮನ ಹಿಡಿಯೋದು, ನಮ್ಮವರು ತಮ್ಮವರು ಅಂತ ನನಗೇನು ವ್ಯತ್ಯಾಸ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಈ ವ್ಯತ್ಯಾಸವನ್ನು ಮಾಡಲಾರ್ದೇ ಯಾರಿದ್ರೂ ನಾನು ನೇರವಾಗಿ ಅದನ್ನು ಹೇಳ್ತೀನಿ. ಏನಂದ್ರೆ, ಮನ ಹಿಡಿಯೋದು ಕೂಡಲ ಸಂಗಮ ದೇವ. ತಾತ್ವಿಕ ಸದಾಚಾರಕ್ಕೆ ವಿರುದ್ಧವಾಗಿದ್ದಲ್ಲಿ, ತಾತ್ವಿಕ ಸದಾಚಾರಕ್ಕೆ ಅದು ವಿರುದ್ಧ ಆಗಿತ್ತಂದ್ರೆ ನನ್ನ ಮನ ಒಪ್ಪದೇ ಅಂಜಿ ವಿನಯವಾಗಿಯೇ ಸತ್ಯದ ನಿಜ ನಿರ್ಣಯ ಪ್ರತಿಪಾದಿಸಿ ನುಡಿಯುತ್ತೇನೆ. ನಾನು ಭಾಳ ಅಂದ್ರೆ ಸಿಟ್ಟಿಗೆದ್ದು ಹೇಳಕ್ಕಿಲ್ಲ, ಜಗಳ ಮಾಡಲಿಕ್ಕಿಲ್ಲ, ಆದ್ರೆ ಸತ್ಯದ ಪ್ರತಿಪಾದನೆ ಅಂತ ಮಾತ್ರ ನಾನು ವಿನಯದಿಂದನೇ ಮಾಡ್ತೀನಿ. ಅಂಜಿ ನಾನು ಸತ್ಯದ ಪ್ರತಿಪಾದನೆ ಮಾಡದೇ ಇರಲಿಕ್ಕೆ ಹೋಗೋದಿಲ್ಲ. ಇದು ಶರಣ ಸಿದ್ಧಾಂತದ ಮೂಲ ಧರ್ಮ. ಇದು ವೆನ್ ಯು ಕೆನಾಟ್ ಸೇ ರಾಂಗ್ ಈಸ್ ರಾಂಗ್, ಒಂದು ಸ್ಲೋಗನ್, ವೆನ್ ಯು ಕೆನಾಟ್ ಸೇ ರಾಂಗ್ ಈಸ್ ರಾಂಗ್, ಇಟ್ ಈಸ್ ದ ಲಾಸ್ಟ್ ಸ್ಟೇಜ್ ಆಫ್ ಸ್ಲೇವರಿ ಅಂತ. ಲಾಸ್ಟ್ ಸ್ಟೇಜ್ ಆಫ್ ಸ್ಲೇವರಿ, ಫಸ್ಟ್ ಸ್ಟೇಜ್ ಅಲ್ಲ. ಅಟ್ಲೀಸ್ಟ್ ಯು ಟು ಸೇ ರಾಂಗ್ ಈಸ್ ರಾಂಗ್. ಅದನ್ನು ಹೇಳೋ ರೀತಿ ಬೇರೆ ಇರಲಿ. ಅದಕ್ಕೆ ಹೇಳಕದಾರ ಅವರು, ವಿನಯವ ನೋಡಿ, ಸಮಯ ವಿರುದ್ಧಕ್ಕಂಜಿ ವಿನಯವ ನೋಡಿವೆ. ನಾನು ನೋಡ್ರಿ ಸತ್ಯವನ್ನು ಪ್ರತಿಪಾದನೆ ಮಾಡತ್ತೇನೆ ನಾನು ಅಂತಾರೆ ಅವರು. ಯಾಕಲ್ಲ ಸೂಕ್ಷ್ಮವಾಗಿ ಗ್ರಹಿಸಿದ್ರಲ್ಲ, ಅಂಗದ ಮೇಲೆ ಲಿಂಗಿಲ್ಲ ಅಂತಂದು ಅದು ನೇರವಾಗಿ ಹೇಳೋದು ಹೆಂಗೆ? ತಾತ್ವಿಕ ಸದಾಚಾರಕ್ಕೆ ವಿರುದ್ಧವಾಗಿದ್ದಲ್ಲಿ ಅದಕ್ಕೆನ್ನ ಮನ ಒಪ್ಪದೇ ಅಂಜಿ. ನೋಡ್ರಿ, ಅದನ್ನು ಒಪ್ಪದೇ ಇರುವುದನ್ನು ನಾನು ಒಳಗಿಟ್ಕೊಳಕ್ಕೆ ಬರೋದಿಲ್ಲ ಅಂತ, ಒಳಗಿಟ್ಕೊಂಡ್ರೆ ಅಂಜಿಕೆ ಬರ್ತೈತಂತ ನನಗೆ. ಒಪ್ಪದೇ ಅಂಜಿ ವಿನಯವಾಗಿ ಸತ್ಯದ ನಿಜ ನಿರ್ಣಯ ಪ್ರತಿಪಾದಿಸಿ ನುಡಿಯುತ್ತೇನೆ. ಮಹಾಶರಣರು ಇದರಲ್ಲಿ ತಪ್ಪಿದಲ್ಲಿ, ನೋಡ್ರಿ, ಇದರೊಳಗೆ ಏನಾರ ತಪ್ಪಿದ್ರೆ ಮಹಾಶರಣರು ಇದರಲ್ಲಿ ತಪ್ಪಿದಲ್ಲಿ ಕೊಲ್ಲುವುದು, ಕಾಯುವುದು ನಿಮ್ಮ ಧರ್ಮ. ತ್ರಿವಿಧಾಂಗದಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ತ್ರಿವಿಧಾಂಗದಲ್ಲಿ
ತ್ರಿವಿಧ ಲಿಂಗವಿಲ್ಲದಿದ್ದರೆ ಎನ್ನ ಮನ ಒಪ್ಪದೆಂದು ನೋಡ್ರಿ, ಅಂಥವರನ್ನು ಶರಣ ಸಮೂಹದವರೆಂದು ಒಪ್ಪಲಾಗದು. ಎನ್ನವರೆಂದ ಮನ ಹಿಡಿಯದು, ಎನ್ನವರೆಂದು ಮನ ಹಿಡಿಯದು. ಅಂಥವರನ್ನು ಶರಣ ಸಮೂಹದವರಂತ ಅನ್ಕೊಳ್ಳಿಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಈ ರೀತಿಯಾದ ಬಸವಣ್ಣನವರು ತಮ್ಮ ನಿಜ ನಿರ್ಣಯವ ಅತ್ಯಂತ ವಿನಯವಾಗಿ ನೇರವಾಗಿ ಸಿದ್ದರಾಮ ಶಿವಗಳಿಗೆ ಹೇಳಲಾರ್ದೇ ಪ್ರಭುದೇವರ ಮುಖಾಂತರನೇ ಆ ವಿಷಯವನ್ನು ಹೇಳ್ತಾರೆ. ಇನ್ನು ಹಿಂಗೆ ಹೇಳಿದ ಮ್ಯಾಲ ಹೀಗೆಂದು ಬಸವರಾಜ ದೇವರು ಪ್ರಭುದೇವರೊಡನೆ ಭಿನ್ನಯಿಸಲು ಸಿದ್ದರಾಮಯ್ಯ ದೇವರು ಪ್ರಭುದೇವರ ಕೂಡೆ, ನೋಡ್ರಿ, ಸಿದ್ದರಾಮಯ್ಯ ದೇವರು ಪ್ರಭುದೇವರ ಕೂಡೆ ಮಡಿವಾಳನೆಂಬ ಪರಬ್ರಹ್ಮವ ಎನ್ನಂತರಂಗದಲ್ಲಿ ಕಂಡು ಮನಮಗ್ನವಾಗಿಪ್ಪೆನೆಂದು ಭಿನ್ನಯಿಸಿದ ಪ್ರಸ್ತಾವದ ವಚನ. ಇಲ್ಲಿ ಇಷ್ಟು ಎರಡು ಮಾತು ಬಸವಣ್ಣವರಿಂದ ಕೇಳುತ್ತಲೇ ಸಿದ್ದರಾಮ ಶಿವಗಳು ತಟ್ನ ನಡಕ್ಕೆ ಒಂದಕ್ಕೊಂದು ಪ್ರಶ್ನೆ ಕೇಳಿದ್ರ, ಕಾಯಲಿಂಗವೋ ಕಾಯವನ್ನು ಧರಿಸಿದ ಲಿಂಗವೋ ಅಂತ ಏನು ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಪ್ರಭುದೇವರು ಏನೋ ತಂದೆ ಇಲ್ಲದ ಕಂದನ ಏನೆಲ್ಲ ಹೇಳಿ ಇದ್ರ ಬಗ್ಗೆ ಇವ್ರಿಗೆ ಹೇಳ್ರಿಪ್ಪ ಅಂದಮೇಲೆ ಬಸವಣ್ಣವರು ಎರಡು ವಚನಗಳ ಮುಖಾಂತರ ಈ ರೀತಿ ಹೇಳಿದ ತಕ್ಷಣ ಸಿದ್ದರಾಮೇಶ್ವರ ನೇರವಾಗಿ ಅಲ್ಲಿ ಚರ್ಚೆಗೆ ಮತ್ತೆ ಮುಂದೆ ಬರ್ತಾರೆ. ಅವ್ರ ಅಭಿಪ್ರಾಯಗಳು ಏನು ಬರ್ತಾವೆ, ಮುಂದಿನ ಅವರ ಶಂಕೆಗಳು ಮತ್ತೇನು ಅನ್ನೋದನ್ನು ನಾವು ಮುಂದಿನ ವಾರ ನೋಡೋಣ. ಸರ್ವರಿಗೂ ಶರಣಾರ್ಥಿ. ಗುರುಗಳು ತಮ್ಮ ಉಪನ್ಯಾಸಕದ ಮೂಲಕ ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗದ ವಿಷಯ ವ್ಯಾಪ್ತಿ, ಅದರ ಭಕ್ತಿ ಏನು ಎಂಬುದನ್ನು ನಮಗೆ ಅರ್ಥೈಸಿದ್ದಾರೆ. ಹಾಗೆ ನಾನು ಹೋದ ತಿಂಗಳಷ್ಟೇ ಇಷ್ಟಲಿಂಗವನ್ನು ಪಡೆದುಕೊಂಡೆ. ನನ್ನಲ್ಲಿ ಹಲವಾರು ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿದ್ದಿಲ್ಲ ಮತ್ತು ಗೊಂದಲಗಳು ಕಾಡ್ತಿದ್ವು. ಇವತ್ತು ಸರ್ ಉಪನ್ಯಾಸಕದ ಮೂಲಕ ನನಗೆ ಉತ್ತರ ಸಿಕ್ತನಿಸ್ತು ಮತ್ತು ನನಗೆ ಕತ್ತಲೆಗೆ ಒಂದು ಬೆಳಕು ಸಿಕ್ಕಂಗಾಯಿತು. ಸ್ಥಾವರ ಲಿಂಗದಿಂದ ಪರಂಪರೆಯೊಂದಿಗೆ ಸಾಗುತ್ತಾ ಇಷ್ಟಲಿಂಗದ ಸಾಧನೆಯ ಅರಿಯುತ್ತಾ ಕೊನೆಗೆ ಅಂಗದ ಮೇಲೆ ಲಿಂಗ ಕಟ್ಟುವುದೇ ಶ್ರೇಷ್ಠವಾಯಿತು. ಹಾಗೆ ಸರ್ ಅವರು ಪ್ರಭು ಸಿದ್ದರಾಮೇಶ್ವರ ಮತ್ತು ಪ್ರಭುದೇವರ ಸಂದರ್ಶನದ ಮೂಲಕ ಶರಣರ ಸಂಸ್ಕೃತಿಯಲ್ಲಿ ಭಕ್ತಿಯ ಹೊನಲು ಹೇಗೆ ಬೆಳೆದು ಬಂದಿತು ಎಂಬ ಸಮಗ್ರ ಅರಿವನ್ನು ತಮ್ಮ ಉಪನ್ಯಾಸಕದ ಮೂಲಕ ಅರ್ಥೈಸಿಕೊಟ್ಟಿದ್ದಾರೆ. ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ಪರವಾಗಿ ಮತ್ತು ಇಲ್ಲಿ ಆಗಮಿಸಿದ ಹಾಗೂ ಅಂತರ್ಜಾಲತಾಣದಲ್ಲಿ ವೀಕ್ಷಿಸಿದ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳು. ಇಲ್ಲಿ ಆಗಮಿಸಿದ ಮತ್ತು ಅಂತರ್ಜಾಲತಾಣದಲ್ಲಿ ವೀಕ್ಷಿಸಿದ ಸಮಸ್ತ ಶರಣು ಬಂಧುಗಳಿಗೆ ಶರಣಾರ್ಥಿಗಳು. ನಿಜ ಶರಣರ ಸಂಗ ಮಾಡಯ್ಯ, ನಿಜ ಶರಣರ ನುಡಿ ಕೇಳಯ್ಯ, ನಿಜ ಶರಣರ ನಡೆ ಕೇಳಯ್ಯ. ಅವರ ಕರುಣೆಯ ದಾರಿಯೇ ಜೀವನ, ಶಿವನ ಸೇರುವ ದಾರಿಯಯ್ಯ. ಕೂಡಲ ಸಂಗಮ ದೇವ. ನಾಳೆ ಭಾನುವಾರ ಕಲಬುರಗಿ ಬಸವ ಸಮಿತಿಯಿಂದ ಆನ್ಲೈನ್ ಅರವಿನ ಮನೆ 913ನೇ ಕಾರ್ಯಕ್ರಮ ಮಹಾದೇವಿ ಅಕ್ಕಗಳ ಸಮ್ಮೇಳನ 16. ಇದರ ಮುದ್ರಿತ ಪ್ರಸಾರ ವಚನ ನೃತ್ಯ ಮತ್ತು ಜಾನಪದ ನೃತ್ಯ ಸಂಸ್ಕೃತ ವಿಶ್ವವಿದ್ಯಾಲಯ ಬಿದರ್ ವಿದ್ಯಾರ್ಥಿನಿಯರಿಂದ ನಡೆಯುವುದು. ಅಕ್ಕ ಮಹಾದೇವಿಯವರ ಕೊರವಂಜಿ ಸಾಹಿತ್ಯದ ರೂಪಕ ಪ್ರಸಾರವಾಗಲಿದೆ ಹಾಗೂ ಬೆಂಗಳೂರು ಬಸವ ಸಮಿತಿಯಿಂದ ದಿನಾಂಕ 24ರಂದು ಆನ್ಲೈನ್ ಅರವಿನ ಮನೆ ಕಾರ್ಯಕ್ರಮ ಜರುಗುವುದು. ವೀಕ್ಷಕರು ವೀಕ್ಷಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈಗ ವಚನ ಮಂಗಳವನ್ನು ಶ್ರೀಮತಿ ಶಶಿಕಲಾ ಹಿರೇಮಠರವರು ನಡೆಸಿಕೊಡಬೇಕೆಂದು ವಿನಂತಿಸುತ್ತೇನೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗ ಕಿಕ್ಕಿದ ವಿಧಿ, ಅವು ಜಗ ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನ ರತ್ನ, ನಿನ್ನೊಡವೆ ಎಂಬುದು ಜ್ಞಾನ ರತ್ನ, ಇಂತಪ್ಪ ದಿವ್ಯ ರತ್ನವ ನೀನಲಂಕರಿಸಿದೆಯಾದೋಡೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಸಿರಿವಂತರಿಲ್ಲ ಕಾಣ, ನಿಮ್ಮಿಂದ ಸಿರಿವಂತರಿಲ್ಲ ಕಾಣ ಗುಹೇಶ್ವರ. ಎಲ್ಲರಿಗೂ ಶರಣಾರ್ಥಿ. ಬಸವ ಬಸವ
ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಲ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಹ್ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲಯ್ಯ. ವೇದಪ್ರಿಯ ಶಿವನೆಂಬರು, ವೇದಪ್ರಿಯ ಶಿವನಲ್ಲಯ್ಯ. ನಾದವ ಮಾಡಿದ ರಾವಣಂಗೆ, ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ಅರೆಯಾಯುಷ್ಯವಾಯಿತು.
ವೇದವನೋದಿದ ಬ್ರಹ್ಮನ ಶಿರ ಹೋಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನಮ್ಮ ಕೂಡಲ ಸಂಗಮ ದೇವ, ಭಕ್ತಿ ಪ್ರಿಯನಮ್ಮ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ.